ಏಪ್ರಿಲ್ 12, 2025 ಪಂಚಾಂಗ ವಿವರಗಳು ಹೀಗಿವೆ. ಸಮಯಗಳು: ಸೂರ್ಯೋದಯ ಬೆಳಗ್ಗೆ 6 ಗಂಟೆ 20 ನಿಮಿಷ 46 ಸೆಕೆಂಡುಗಳು. ಸೂರ್ಯಾಸ್ತ ಸಂಜೆ 6 ಗಂಟೆ 58 ನಿಮಿಷ 19 ಸೆಕೆಂಡುಗಳು. ಚಂದ್ರೋದಯ ಸಂಜೆ 6 ಗಂಟೆ 32 ನಿಮಿಷ 34 ಸೆಕೆಂಡುಗಳು. ಚಂದ್ರಾಸ್ತ ಏಪ್ರಿಲ್ 13 ಪ್ರಭಾತ 5 ಗಂಟೆ 46 ನಿಮಿಷ 47 ಸೆಕೆಂಡುಗಳು. ತಿಥಿ ಪೂರ್ಣಿಮಾ ಏಪ್ರಿಲ್ 12 ಬೆಳಿಗ್ಗೆ 3 ಗಂಟೆ 21 ನಿಮಿಷದಿಂದ ಏಪ್ರಿಲ್ 13 ಬೆಳಿಗ್ಗೆ 5 ಗಂಟೆ 52 ನಿಮಿಷದ ತನಕ. ಕೃಷ್ಣ ಪಕ್ಷ ಪ್ರತಿಪದ ಏಪ್ರಿಲ್ 13 ಬೆಳಿಗ್ಗೆ 5 ಗಂಟೆ 52 ನಿಮಿಷದಿಂದ ಏಪ್ರಿಲ್ 14 ಬೆಳಗ್ಗೆ 8 ಗಂಟೆ 25 ನಿಮಿಷದ ತನಕ. ನಕ್ಷತ್ರ ಹಸ್ತ ಏಪ್ರಿಲ್ 11 ಮಧ್ಯಾಹ್ನ 3 ಗಂಟೆ 10 ನಿಮಿಷದಿಂದ ಏಪ್ರಿಲ್ 12 ಸಂಜೆ 6 ಗಂಟೆ 07 ನಿಮಿಷದ ತನಕ. ಚಿತ್ರ ಏಪ್ರಿಲ್ 12 ಸಂಜೆ 6 ಗಂಟೆ 07 ನಿಮಿಷದಿಂದ ಏಪ್ರಿಲ್ 13 ರಾತ್ರಿ 9 ಗಂಟೆ 10 ನಿಮಿಷದ ತನಕ. ಯೋಗ ವ್ಯಾಘಾತ್ ಏಪ್ರಿಲ್ 11 ಸಂಜೆ 7 ಗಂಟೆ 45 ನಿಮಿಷದಿಂದ ಏಪ್ರಿಲ್ 12 ರಾತ್ರಿ 8 ಗಂಟೆ 40 ನಿಮಿಷದ ತನಕ. ಹರ್ಷಣ ಏಪ್ರಿಲ್ 12 ರಾತ್ರಿ 8 ಗಂಟೆ 40 ನಿಮಿಷದಿಂದ ಏಪ್ರಿಲ್ 13 ರಾತ್ರಿ 9 ಗಂಟೆ 39 ನಿಮಿಷದ ತನಕ. ಕರ್ಣ ವಿಷ್ಠಿ ಭದ್ರ ಏಪ್ರಿಲ್ 12 ಬೆಳಿಗ್ಗೆ 3 ಗಂಟೆ 22 ನಿಮಿಷದಿಂದ ಸಂಜೆ 4 ಗಂಟೆ 36 ನಿಮಿಷದ ತನಕ. ಭವ ಏಪ್ರಿಲ್ 12 ಸಂಜೆ 4 ಗಂಟೆ 36 ನಿಮಿಷದಿಂದ ಏಪ್ರಿಲ್ 13 ಬೆಳಿಗ್ಗೆ 5 ಗಂಟೆ 52 ನಿಮಿಷದ ತನಕ. ಅಶುಭ ಮುಹೂರ್ತಗಳು: ರಾಹುಕಾಲ ಬೆಳಗ್ಗೆ 9 ಗಂಟೆ 30 ನಿಮಿಷ 10 ಸೆಕೆಂಡುಗಳಿಂದ 11 ಗಂಟೆ 04 ನಿಮಿಷ 51 ಸೆಕೆಂಡುಗಳ ತನಕ. ಯಮಗಂಡ ಮಧ್ಯಾಹ್ನ 2 ಗಂಟೆ 14 ನಿಮಿಷ 15 ಸೆಕೆಂಡುಗಳಿಂದ 3 ಗಂಟೆ 48 ನಿಮಿಷ 56 ಸೆಕೆಂಡುಗಳ ತನಕ. ಗುಳಿಕಕಾಲ ಬೆಳಗ್ಗೆ 6 ಗಂಟೆ 20 ನಿಮಿಷ 46 ಸೆಕೆಂಡುಗಳಿಂದ 7 ಗಂಟೆ 55 ನಿಮಿಷ 28 ಸೆಕೆಂಡುಗಳ ತನಕ. ದುರ್ಮುಹೂರ್ತ ಬೆಳಗ್ಗೆ 7 ಗಂಟೆ 52 ನಿಮಿಷದಿಂದ 8 ಗಂಟೆ 42 ನಿಮಿಷದ ತನಕ. ವರ್ಜ್ಯಂ ಬೆಳಿಗ್ಗೆ 3 ಗಂಟೆ 08 ನಿಮಿಷದಿಂದ 4 ಗಂಟೆ 56 ನಿಮಿಷದ ತನಕ. ಶುಭ ಮುಹೂರ್ತಗಳು: ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 14 ನಿಮಿಷ 00 ಸೆಕೆಂಡುಗಳಿಂದ 1 ಗಂಟೆ 04 ನಿಮಿಷ 00 ಸೆಕೆಂಡುಗಳ ತನಕ. ಅಮೃತಕಾಲ ಬೆಳಗ್ಗೆ 11 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 11 ನಿಮಿಷದ ತನಕ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4 ಗಂಟೆ 35 ನಿಮಿಷದಿಂದ 5 ಗಂಟೆ 23 ನಿಮಿಷದ ತನಕ. ಚಂದ್ರಬಲ ಹೊಂದಿರುವ ರಾಶಿಗಳು: ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನುಸ್ಸು, ಮೀನ. ಏಪ್ರಿಲ್ 13 ಬೆಳಗ್ಗೆ 6 ಗಂಟೆ 11 ನಿಮಿಷದ ತನಕ. ತಾರಾಬಲ ಹೊಂದಿರುವ ನಕ್ಷತ್ರಗಳು: ಏಪ್ರಿಲ್ 12 ಸಂಜೆ 6 ಗಂಟೆ 07 ನಿಮಿಷದ ತನಕ. ಅಶ್ವಿನಿ, ಕೃತಿಕಾ, ಮೃಗಶಿರ, ಆರ್ದ್ರ, ಪುಷ್ಯ, ಮಘ, ಉತ್ತರ ಫಾಲ್ಗುಣಿ, ಚಿತ್ರ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಏಪ್ರಿಲ್ 12 ಸಂಜೆ 6 ಗಂಟೆ 07 ನಿಮಿಷದ ನಂತರ. ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವಭಾದ್ರಪದ, ರೇವತಿ. ಪರ್ವಗಳು ಮತ್ತು ವ್ರತಗಳು: ಹನುಮಾನ್ ಜಯಂತಿ, ಶ್ರೀ ಸತ್ಯನಾರಾಯಣ ಪೂಜೆ, ಪೂರ್ಣಿಮಾ ವ್ರತ. ನಮಸ್ಕಾರ ಮೇಷರಾಶಿಯವರೇ, ಏಪ್ರಿಲ್ 12, 2025 ಶನಿವಾರದ ದಿನಭವಿಷ್ಯ ಇಲ್ಲಿದೆ. ನಿಮ್ಮ ದಿನ ಹೇಗಿರುತ್ತದೆ ಎಂಬುದನ್ನು ಗ್ರಹಗಳ ಚಲನೆ ಆಧರಿಸಿ ವಿವರಿಸುತ್ತೇವೆ. ಮಾನಸಿಕ ಸ್ಥಿತಿ: ಇಂದು ನಿಮ್ಮ ಮನಸ್ಸು ಶಾಂತವಾಗಿರಬಹುದು. ಇತ್ತೀಚೆಗೆ ನಿಮ್ಮೊಳಗೆ ಗೊಂದಲ ಮೂಡಿಸಿದ್ದ ವಿಚಾರಗಳಿಗೆ ಸ್ವಲ್ಪ ಸ್ಪಷ್ಟತೆ ಬರಬಹುದು. ದಿನದ ಆರಂಭದಲ್ಲಿ ಆತ್ಮವಿಶ್ವಾಸ ಸ್ವಲ್ಪ ಕುಂದಿದಂತಾಗಬಹುದು, ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸು ಗಟ್ಟಿತನವನ್ನು ಪಡೆಯಲಿದೆ. ಈ ದಿನ ತಾಳ್ಮೆಯಿಂದ ಯೋಚಿಸಿ, ಆಂತರಿಕ ಶಕ್ತಿಯ ಆಧಾರದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆರೋಗ್ಯ: ಇತ್ತೀಚೆಗೆ ನೀವು ಹೆಚ್ಚು ಬಿಸಿಲು ಅಥವಾ ಒತ್ತಡದ ಕೆಲಸದಲ್ಲಿ ತೊಡಗಿದ್ದರೆ ಇವತ್ತು ನಿಮ್ಮ ದೇಹ ವಿಶ್ರಾಂತಿ ಕೋರುತ್ತದೆ. ಸಮತೋಲನ ಹೊಂದಿದ ಆಹಾರ ಸೇವಿಸಿ. ಬೆಳಿಗ್ಗೆ ನಡೆದಾಡುವುದು ಅಥವಾ ಯೋಗ ಅಭ್ಯಾಸದಿಂದ ದೇಹ ಮನಸ್ಸಿಗೆ ತಾಜಾತನ ಸಿಗಬಹುದು. ನೀವು ದೀರ್ಘಕಾಲದಿಂದ ನಿರ್ಲಕ್ಷ್ಯ ಮಾಡುತ್ತಿದ್ದ ಆರೋಗ್ಯ ಸಂಬಂಧಿತ ವಿಚಾರವಿದ್ದರೆ ಇಂದು ಅದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹಣಕಾಸು: ಇಂದು ಹಣಕಾಸಿನ ನಿರ್ವಹಣೆಯಲ್ಲಿ ಜಾಗರೂಕತೆಯ ಅಗತ್ಯವಿದೆ.
ಅತಿಕ್ರಮಿತ ಖರ್ಚು ಅಥವಾ ಉಚಿತ ಸಾಲ ನೀಡುವುದನ್ನು ತಪ್ಪಿಸಿರಿ. ಹಳೆಯ ಸಾಲಗಳನ್ನು ತೀರಿಸಲು ಸೂಕ್ತ ಸಮಯವಿದೆ ಎಂದು ಗ್ರಹಗಳು ಸೂಚಿಸುತ್ತಿವೆ. ಹೂಡಿಕೆ ಮಾಡುವ ಮೊದಲು ಸರಿಯಾದ ಸಲಹೆ ಪಡೆಯುವುದು ಒಳಿತು. ಉದ್ಯೋಗ ವ್ಯವಹಾರ. ನಿಮ್ಮ ಶ್ರಮ ಇಂದು ಗುರುತಿಗೆ ಬರಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ದೊರಕಬಹುದು ಮತ್ತು ಮೇಲ್ವಿಚಾರಕರಿಂದ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳು ಜಾರಿಯಾಗಬಹುದು, ಆದರೆ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಮುಖ್ಯ. ವ್ಯಾಪಾರ ವ್ಯವಹಾರ ಮಾಡುವವರು ಹೊಸ ಒಪ್ಪಂದಗಳಿಗೆ ಮುನ್ನ ಎಲ್ಲಾ ಅಂಶಗಳನ್ನು ಪುನಃ ಪರಿಶೀಲನೆ ಮಾಡುವುದು ಉತ್ತಮ. ಪ್ರೀತಿ ಮತ್ತು ಕುಟುಂಬ. ಪ್ರೀತಿ ಅಥವಾ ದಾಂಪತ್ಯ ಸಂಬಂಧಗಳಲ್ಲಿ ಭಾವನಾತ್ಮಕ ಸಮತೋಲನ ಇರಲಿ. ಇಂದು ಸಂವಹನ ಸ್ಪಷ್ಟವಾಗಿರಬೇಕು. ನಿಮ್ಮ ಸಂಗಾತಿ ಅಥವಾ ಕುಟುಂಬ ಸದಸ್ಯರೊಂದಿಗೆ ಮನಃಪೂರ್ವಕ ಮಾತುಕತೆ ನಡೆಸಿದರೆ ಸಂಬಂಧಗಳು ಬಲವತ್ತಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಅಸಮಾಧಾನವನ್ನು ಶಾಂತವಾಗಿ ವ್ಯಕ್ತಪಡಿಸಿ, ಇದರಿಂದ ಗೊಂದಲ ನಿವಾರಣೆಯಾಗುವುದು. ಶುಭ ಸಮಯಗಳು. ಪೂಜೆ ಧ್ಯಾನಕ್ಕೆ ಬೆಳಗ್ಗೆ 6:30 ರಿಂದ ಬೆಳಗ್ಗೆ 8 ಗಂಟೆರ ತನಕ. ಕಾರ್ಯಾರಂಭಕ್ಕೆ ಮಧ್ಯಾಹ್ನ 12 ರಿಂದ 1:30 ತನಕ. ಶುಭ ಬಣ್ಣ ಕೆಂಪು ಅಥವಾ ಕಿತ್ತಳೆ. ದಿನದ ಉಪಾಯಗಳು. ಹನುಮಾನ್ ಚಾಲಿಸಾ ಪಠಣ ಮಾಡಿ ಅಥವಾ ಕೇಳಿ, ಇದು ನಿಮ್ಮ ಆತ್ಮಶಕ್ತಿಗೆ ಉತ್ತೇಜನ ನೀಡುತ್ತದೆ. ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಅಥವಾ ಬಡವರಿಗೆ ಕೆಂಪು ಬಟ್ಟೆ ದಾನ ಮಾಡಿ. ಧ್ಯಾನ ಅಥವಾ ಶಾಂತ ಸಂಗೀತದಿಂದ ನಿಮ್ಮ ಮನಸ್ಸನ್ನು ತಣಿಸಿ. ಸಾರಾಂಶವಾಗಿ, ಇವತ್ತು ನಿಮ್ಮ ದಿನ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡುವ ದಿನವಾಗಿದೆ. ತಾಳ್ಮೆ, ಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಿದರೆ ಫಲಿತಾಂಶ ನಿಸ್ಸಂದೇಹವಾಗಿ ಉತ್ತಮವಾಗಿರುತ್ತದೆ. ಹೆಚ್ಚು ವೈಯಕ್ತಿಕ ಮಾಹಿತಿ ಆಧಾರಿತ ಜಾತಕ ಅಥವಾ ಭವಿಷ್ಯ ಬೇಕಾದರೆ ದಯವಿಟ್ಟು ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ಮತ್ತು ಸ್ಥಳ ಹಂಚಿಕೊಳ್ಳಿ. ನಾನು ನಿಖರವಾದ ಜಾತಕದಂತೆ ನೋಡಿ ವಿವರವಾಗಿ ತಿಳಿಸುತ್ತೇನೆ. ನಮಸ್ಕಾರ ವೃಷಭ ರಾಶಿಯವರೇ, ಗ್ರಹಗಳ ಚಲನೆ ಇಂದು ನಿಮಗೆ ಸ್ವಲ್ಪ ಗಂಭೀರ ಆದರೆ ಸಮತೋಲನದ ದಿನವನ್ನ ಸೂಚಿಸುತ್ತಿದೆ. ಈ ಶನಿವಾರ ನಿಮ್ಮ ಬದುಕಿನಲ್ಲಿ ಯಾವ ಬಗೆಯ ಬೆಳವಣಿಗೆಗಳಾಗಬಹುದು ಎಂದು ನೋಡೋಣ. ಮಾನಸಿಕ ಸ್ಥಿತಿ. ಇಂದು ನಿಮ್ಮ ಮನಸ್ಸು ಸ್ವಲ್ಪ ಭಾರವಾಗಿರಬಹುದು. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತೀರಾ ತೂಕ ಕೊಡುತ್ತಿರಬಹುದು, ಅಥವಾ ಮನಸ್ಸಿನಲ್ಲಿ ಹಿಂಜರಿಕೆ ಇದ್ದರೂ ಮುಂದೆ ಸಾಗಬೇಕೆಂಬ ಒತ್ತಡವಿರಬಹುದು. ಆದರೆ ಇಂಥ ಸಂದರ್ಭಗಳಲ್ಲಿ ನಿಮ್ಮ ಸಹಜ ಗುಣವಾದ ಸ್ಥಿರತೆ ಸಹಾಯ ಮಾಡುತ್ತದೆ. ತಾಳ್ಮೆ ಉಳಿಸಿಕೊಳ್ಳಿ ಮತ್ತು ಯಾರು ಏನು ಹೇಳುತ್ತಾರೆ ಅನ್ನೋದರ ಬದಲು ನಿಮ್ಮ ಅಂತರ್ಗತ ಇಂಟ್ಯೂಷನಲ್ ಥಿಂಕಿಂಗ್ ನಂಬಿ ನಡೆದುಕೊಳ್ಳಿ. ಆರೋಗ್ಯ. ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರಬಹುದು, ಆದರೆ ಜೀರ್ಣಕ್ರಿಯೆ ಮತ್ತು ತಲೆನೋವಿನಂತಹ ಸಣ್ಣ ತೊಂದರೆಗಳು ಉದಯಿಸಬಹುದು. ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡಿದರೆ ಶಾರೀರಿಕ ಶಕ್ತಿ ಕುಂದಬಹುದು. ಸಾಧ್ಯವಾದರೆ ಇಂದು ನಿಮ್ಮ ಡೈಟ್ನಲ್ಲಿ ಸಾತ್ವಿಕ ಆಹಾರ ಸೇರಿಸಿ, ಜಂಕ್ ಫುಡ್ ತಪ್ಪಿಸಿ. ಏಕೆಂದರೆ ಇವತ್ತು ದೇಹ ಹೆಚ್ಚು ಸ್ಪಂದನೆ ತೋರಿಸಬಲ್ಲದು, ವಿಶೇಷವಾಗಿ ಹಸಿವಿನ ನಿಯಂತ್ರಣ ಮತ್ತು ನಿದ್ರೆ ಸಂಬಂಧಿತ ವಿಷಯಗಳಲ್ಲಿ. ಹಣಕಾಸು. ಹಣದ ವ್ಯವಹಾರಗಳಲ್ಲಿ ನಿಮ್ಮ ಎಚ್ಚರಿಕೆ ಇಂದು ನಿಮಗೆ ಉಪಯೋಗವಾಗಬಹುದು. ಹೂಡಿಕೆ ಅಥವಾ ವ್ಯವಹಾರ ಸಂಬಂಧಿತ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎರಡೂ ಕಡೆನೂ ಯೋಚಿಸಿ, ನಂತರ ಹೆಜ್ಜೆ ಇಡಿ. ಹಳೆಯ ಸಾಲ ಅಥವಾ ಬಾಕಿಯ ವ್ಯವಹಾರಗಳಿಗೆ ಬಗೆಹರಿವು ಸಿಗಬಹುದು. ಇನ್ನೊಂದೆಡೆ ಯಾರಾದರೂ ಹಣ ಕೇಳಿದರೆ ಟುಡೇ ನೀವು ಸ್ಪಷ್ಟ ನಿರ್ಣಯವನ್ನು ತೆಗೆದುಕೊಳ್ಳಬಹುದು, ಏಕೆಂದರೆ ನಿಮ್ಮ ಒಳಗೆ ಈಗ ಧನ ಸಂಬಂಧಿತ ವಿವೇಕ ಹೆಚ್ಚು ಕ್ರಿಯಾಶೀಲವಾಗಿದೆ. ಉದ್ಯೋಗ ವ್ಯವಹಾರ. ನೀವು ಉದ್ಯೋಗದಲ್ಲಿದ್ದರೆ ಇವತ್ತು ಕೆಲಸದ ಗಂಭೀರತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇಂದು ನಿಮಗೆ ಹೊಸ ಜವಾಬ್ದಾರಿ ಅಥವಾ ಪಕ್ಕದವರು ನಿಮ್ಮ ಕಾರ್ಯನೈಪುಣ್ಯವನ್ನು ಪರೀಕ್ಷಿಸಲು ಸಾಧ್ಯತೆ ಇದೆ. ವ್ಯವಹಾರದಲ್ಲಿದ್ದವರು ನಿಮ್ಮ ಪಾಲುದಾರರೊಂದಿಗೆ ಮಾತುಕತೆಗಳಲ್ಲಿ ಸ್ಪಷ್ಟತೆ ಇರಲಿ. ಹೊಸ ಒಪ್ಪಂದಕ್ಕೆ ಮುಂಚೆ ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟ ರೂಪರೇಖೆ ಕಲ್ಪಿಸಿಕೊಳ್ಳಿ. ಬದಲಾವಣೆಗಳು ನಡೆಯುವ ಸಾಧ್ಯತೆಗಳಿವೆ, ಆದರೆ ನೀವು ಗಮನದಿಂದ ನಡೆದರೆ ಪ್ರತಿಯೊಂದು ಹೆಜ್ಜೆಯೂ ಲಾಭದಾಯಕವಾಗಬಹುದು. ಪ್ರೀತಿ ಮತ್ತು ಕುಟುಂಬ. ಪ್ರೀತಿಯ ವಿಚಾರದಲ್ಲಿ ಇಂದು ಶಾಂತಿಗೆ ಹೆಚ್ಚು ಒತ್ತು ನೀಡುವ ದಿನ. ನಿಮ್ಮ ಸಂಗಾತಿಯೊಂದಿಗೆ ಚಿಕ್ಕಪುಟ್ಟ ಮಾತುಗಳಿಂದ ಗೊಂದಲ ಉಂಟಾಗಬಹುದು, ಆದರೆ ನೀವು ಸಮಾಧಾನದಿಂದ ಮಾತನಾಡಿದರೆ ಅದು ಪರಿಹಾರವಾಗುತ್ತದೆ. ಕೂಡಲೇ ಮನೆಯ ಹಿರಿಯರ ಸಹಕಾರ ಅಥವಾ ಅವರ ಮಾತುಗಳಲ್ಲಿ ಅನುಭವವಿದೆ, ಅದು ನಿಮ್ಮ ವೈಯಕ್ತಿಕ ನಿರ್ಧಾರಗಳ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ. ಕುಟುಂಬದ ಜೊತೆಗೆ ಸಣ್ಣ ಪ್ರಯಾಣ, ತಂಪಾದ ಮಾತುಕತೆಗಳು ನಿಮ್ಮ ದಿನದ ಶಕ್ತಿ ಹೆಚ್ಚಿಸುತ್ತವೆ. ಶುಭ ಸಮಯಗಳು. ಪೂಜೆ, ಜಪ ಅಥವಾ ಧ್ಯಾನಕ್ಕೆ ಬೆಳಗ್ಗೆ 8:30 ಕಾರ್ಯಾರಂಭ ಅಥವಾ ನಿರ್ಧಾರಕ್ಕೆ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5:30. ಶುಭ ಬಣ್ಣ ಹಸಿರು ಅಥವಾ ಕಿತ್ತಳೆ. ದಿನದ ಉಪಾಯಗಳು. ಇಂದು ಶುಕ್ರವಾರದ ಶಕ್ತಿಯನ್ನು ಶುಕ್ರಗ್ರಹ ಪ್ರಭಾವ ಶಾಂತಗೊಳಿಸಲು ಶುಭ್ರ ಬಟ್ಟೆ ಧರಿಸಿ ಅಥವಾ ಹಾಲು, ಗೋಧಿ ಹಿಟ್ಟಿನಿಂದ ದಾನ ಮಾಡಿ.
ದೂರ್ವಾದಿ ಗಣಪತಿ ಮಂತ್ರ ಅಥವಾ ಲಕ್ಷ್ಮೀದೇವಿಯ ಪ್ರಾರ್ಥನೆಯು ಹೆಚ್ಚು ಫಲಕಾರಿ. ಮನೆಯ ದೇವರ ಮಂದಿರದಲ್ಲಿ ಸಾಂತ್ವನಾದಾಯಕ ಧ್ವನಿ ಅಥವಾ ಭಕ್ತಿಗೀತೆ ಹಾಕಿ ಮನಸ್ಸಿಗೆ ಹಿತ. ಸಾರಾಂಶ: ಇಂದು ನೀವು ಹೆಚ್ಚು ಆಂತರ್ಮಿಕ ಶಕ್ತಿಯನ್ನು ಹೊಂದಿರುವಿರಿ. ನಿಮ್ಮ ಸ್ವಭಾವದಲ್ಲಿ ಇರುವ ಶಾಂತತೆ, ಸ್ಥಿರತೆ ಹಾಗೂ ವಿವೇಕದ ಬಳಕೆಯೇ ನಿಮ್ಮ ಯಶಸ್ಸಿನ ಬಲೆ ಬೀಳುವ ಮಾರ್ಗ. ತ್ವರಿತ ನಿರ್ಧಾರಗಳಿಗೆ ಬದಲು ಟುಡೇ ನೀವೆಲ್ಲವನ್ನೂ ಸಮತೋಲನದಿಂದ ಆಲಿಸಿ ನಡೆದುಕೊಳ್ಳಿ, ಅದೇ ನಿಮ್ಮ ಗೆಲುವು. ನಿಮ್ಮ ದಿನ ಪ್ರೋತ್ಸಾಹದ, ಶ್ರದ್ಧೆಯ ಮತ್ತು ವಿವೇಕದೊಂದಿಗೆ ಸಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ಮಿಥುನ ರಾಶಿಯವರೇ, ಇಂದು ನಿಮ್ಮ ಬುದ್ಧಿಮತ್ತೆ ಮತ್ತು ಮಾತಿನ ಶಕ್ತಿ ಪ್ರಮುಖ ಪಾತ್ರ ವಹಿಸುವ ದಿನ. ಗ್ರಹಗಳ ಚಲನೆ ಇಂದು ನಿಮಗೆ ಹೊಸ ಚಿಂತನೆಗಳು, ಸಂವಾದಗಳು ಮತ್ತು ಸೃಜನಶೀಲತೆಯ ದಿನವನ್ನ ನೀಡುತ್ತದೆ. ನೋಡೋಣ ದಿನದ ವಿಶ್ಲೇಷಣೆ ಏನನ್ನ ಹೇಳುತ್ತದೆ. ಮಾನಸಿಕ ಸ್ಥಿತಿ: ಇವತ್ತು ನಿಮ್ಮ ಮನಸ್ಸು ಚುರುಕಾಗಿ ಕಾರ್ಯನಿರ್ವಹಿಸಬಲ್ಲದು. ನೀವು ಬಹುಮುಖ ಚಿಂತನಶೀಲತೆಯೊಂದಿಗೆ ವಿಭಿನ್ನ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡುತ್ತಿರಬಹುದು. ಒಂದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ತೊಡಗುವ ಬುದ್ಧಿಮತ್ತೆ ಇದಾದರೂ ಹೆಚ್ಚು ಚಿಂತೆ ಅಥವಾ ತೀರ್ಮಾನ ಮಾಡದಿರಲೇಬೇಕು. ನಿಮ್ಮೊಳಗಿನ ಸಂಶಯ ಮತ್ತು ಒತ್ತಡವನ್ನು ನಿವಾರಿಸಲು ಸ್ನೇಹಿತರೊಂದಿಗೆ ಮಾತನಾಡುವುದು ಅಥವಾ ಲೇಖನ ಬರೆಯುವುದು ಸಹಾಯಕವಾಗಬಹುದು. ಆರೋಗ್ಯ: ಸ್ವಾಸ್ಥ್ಯದಲ್ಲಿ ಸಣ್ಣ ಶೀತ, ಮೂಗು ಕೊರೆದಿಕೆ ಅಥವಾ ಉತ್ಸಾಹದ ಕೊರತೆ ಕಾಣಬಹುದು. ನೀವು ಹೆಚ್ಚು ಮಾತನಾಡುವವರೆಂದರೆ ಗಂಟಲು ಸಂಬಂಧಿತ ಚಿಂತೆ ಉಂಟಾಗಬಹುದು. ಸಾಕಷ್ಟು ನೀರು ಸೇವಿಸಿ, ಒತ್ತಡದಿಂದ ದೂರವಿರಿ. ಈ ದಿನ ನಿದ್ರೆ ಯೋಗ್ಯವಾಗಿರಲಿ. ಜಾಗ್ರತೆಯಿಂದ ರಾತ್ರಿ ಕೆಲಸ ಮಾಡುವುದು ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಣಕಾಸು: ಹಣದ ವಿಷಯದಲ್ಲಿ ಚಿಂತನೆ ಹೆಚ್ಚು ಇರಬಹುದು. ನೀವು ಬರುವ ದಿನಗಳಲ್ಲಿ ಏನು ಮಾಡಬೇಕು, ಎಲ್ಲಿ ಖರ್ಚು ಕಡಿಮೆ ಮಾಡಬಹುದು ಎಂಬ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತೀರಿ. ಈ ಯೋಚನೆಗಳ ನಡುವೆ ಹೊಸ ಆದಾಯದ ಮಾರ್ಗಗಳ ಬಗ್ಗೆ ಚಿಂತನೆ ಮಾಡುವ ಸಾಧಕ ಸಮಯವೂ ಇದೆ. ನಿಮ್ಮ ಮಾತಿನ ಶಕ್ತಿ ಬಳಸಿಕೊಂಡು ನೀವು ಹಣಕಾಸು ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಕಾಣಬಹುದು. ಉದಾಹರಣೆಗೆ ಫ್ರೀಲ್ಯಾನ್ಸ್, ಕಮ್ಯುನಿಕೇಷನ್, ಬರವಣಿಗೆ ಅಥವಾ ಮಾರ್ಕೆಟಿಂಗ್ ಸಂಬಂಧಿತ ಚಟುವಟಿಕೆಗಳು. ಉದ್ಯೋಗ ವ್ಯವಹಾರ: ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಂವಹನ ಇಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಇವತ್ತು ನೀವು ಸಭೆ, ಪ್ರಸ್ತಾವನೆ ಅಥವಾ ತಂಡದವರೊಂದಿಗೆ ಸಂವಾದ ನಡೆಸುವ ಸಂದರ್ಭದಲ್ಲಿ ಹೆಚ್ಚು ಪ್ರಭಾವ ಬೀರುವಿರಿ. ವ್ಯವಹಾರದಲ್ಲಿ ಹೊಸ ಐಡಿಯಾಗಳು ಬರಬಹುದು, ಆದರೆ ತಕ್ಷಣ ಅನುಷ್ಠಾನಗೊಳಿಸದಿರಿ. ಮೊದಲಿಗೆ ಪ್ಲಾನ್ ಮಾಡಿ, ನಂತರವೇ ಮುಂದಾಗುವುದು ಉತ್ತಮ. ಪ್ರೀತಿ ಮತ್ತು ಕುಟುಂಬ: ಪ್ರೀತಿಯ ಸಂಬಂಧಗಳಲ್ಲಿ ಇಂದು ಸಂವಾದವೇ ಹಾದಿಯಾಗುತ್ತದೆ. ನೀವು ನಿಮ್ಮ ಭಾವನೆಗಳನ್ನು ಚೆನ್ನಾಗಿ ವ್ಯಕ್ತಪಡಿಸಬಲ್ಲಿರಿ. ಆದರೆ ಎಷ್ಟು ಮಾತನಾಡುತ್ತೀರಿ ಅಷ್ಟೇ ಮುಖ್ಯವಲ್ಲ, ಹೇಗೆ ಹೇಳುತ್ತೀರಿ ಅನ್ನುವುದು ಸಮಾನವಾಗಿ ಮುಖ್ಯ. ಕುಟುಂಬದಲ್ಲಿ ಅಲ್ಪ ಗೊಂದಲ ಸಂಭವಿಸಬಹುದು, ಆದರೆ ನಿಮ್ಮ ವಿವೇಕದಿಂದ ಅದು ಸುಲಭವಾಗಿ ಪರಿಹಾರವಾಗಬಹುದು. ನಿಮ್ಮ ನಗು ಮತ್ತು ಸಾಫ್ಟ್ ಶೈಲಿ ಪರಿಸ್ಥಿತಿಯನ್ನು ಸೃಜನಾತ್ಮಕವಾಗಿ ಹತೋಟಿಯಲ್ಲಿ ಇಡುತ್ತದೆ. ಶುಭ ಸಮಯಗಳು: ಕಾರ್ಯಾರಂಭ ಮಹತ್ವದ ನಿರ್ಧಾರಕ್ಕೆ ಬೆಳಗ್ಗೆ 9, ಬೆಳಗ್ಗೆ 10:30. ಪೂಜೆ ಧ್ಯಾನಕ್ಕೆ ಸಂಜೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 7 ಗಂಟೆ. ಶುಭ ಬಣ್ಣ ಹಳದಿ ಅಥವಾ ನೀಲಿ. ದಿನದ ಉಪಾಯಗಳು: ಮಿತ್ರರ ಜೊತೆ ಶಾಂತ ಸಂಭಾಷಣೆ ಅಥವಾ ಉತ್ತಮ ಪುಸ್ತಕ ಓದುವ ಮೂಲಕ ನಿಮ್ಮ ಬುದ್ಧಿಯನ್ನು ಚೇತನಗೊಳಿಸಿ. ಬುಧಗ್ರಹದ ಶಾಂತಿಯ ಉಪಾಯವಾಗಿ ತುಳಸಿ ಗಿಡ ವಾಟರ್ಡ್ ಮಾಡಿ ಅಥವಾ ಹಸಿರು ಬಟ್ಟೆ ಧರಿಸಿ. ನಿಮ್ಮ ಮನೆಯ ದೇವಾಲಯದಲ್ಲಿ ಓಂ ಬುದ್ಧಾಯ ನಮಃ ಜಪ 11 ಸಲ ಮಾಡುವುದು ಶ್ರೇಷ್ಠ. ಸಾರಾಂಶ: ಇಂದು ನಿಮ್ಮ ಬುದ್ಧಿವಂತಿಕೆ, ಮಾತು, ಚುರುಕುತನವೇ ಯಶಸ್ಸಿಗೆ ದಾರಿ ಹಾಕುತ್ತವೆ. ನಿಮ್ಮ ಶೈಲಿ, ತಂತ್ರ ಮತ್ತು ಸಮಯ ಪ್ರಜ್ಞೆ ಈ ಮೂರುಗಳು ಸಮನ್ವಯಗೊಂಡಾಗ ದಿನವನ್ನು ಅತ್ಯುತ್ತಮವಾಗಿ ರೂಪಿಸಬಹುದು. ಮಿಥುನ ರಾಶಿಯವರೇ, ಇಂದು ನಿಮ್ಮ ನುಡಿಮುತ್ತುಗಳೇ ನಿಮ್ಮ ಶಕ್ತಿ. ದಿನ ಸುಖಮಯವಾಗಲಿ. ಇನ್ನೊಂದು ರಾಶಿಗೆ ಮುಂದುವರಿಯೋಣವೇ? ಮುಂದಿನ ರಾಶಿ ಸಿಂಹರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ಸಿಂಹರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಎದ್ದು ಕಾಣುವ ದಿನ. ಗ್ರಹಗಳ ಚಲನೆ ನಿಮಗೆ ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ ತಂದುಕೊಡುವ ಸಾಧ್ಯತೆ ಇದೆ. ನಿಮ್ಮ ಆಂತರಿಕ ಶಕ್ತಿಯಿಂದ ನೀವು ಎಲ್ಲರ ಗಮನ ಸೆಳೆಯುವಿರಿ. ನೋಡೋಣ ನಿಮ್ಮ ದಿನ ಹೇಗಿರಬಹುದು. ಮಾನಸಿಕ ಸ್ಥಿತಿ: ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮ ಬಲ. ಇಂದು ನಿಮ್ಮ ಮನಸ್ಸು ಉತ್ಸಾಹ ಮತ್ತು ಧೈರ್ಯದಿಂದ ಕೂಡಿರಬಹುದು. ನಿಮ್ಮ ಆಲೋಚನೆಗಳು ಸ್ಪಷ್ಟ ಮತ್ತು ನೇರವಾಗಿರುತ್ತವೆ. ಸವಾಲುಗಳನ್ನು ಎದುರಿಸಲು ನೀವು ಸಿದ್ಧರಿರುವಿರಿ. ನಿಮ್ಮೊಳಗಿನ ನಾಯಕತ್ವದ ಗುಣ ಇಂದು ಮೇಲುಗೈ ಸಾಧಿಸಲಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ ಮತ್ತು ಇತರರನ್ನು ಪ್ರೇರೇಪಿಸಲು ನಿಮ್ಮ ಶಕ್ತಿಯನ್ನು ಬಳಸಿ. ಆರೋಗ್ಯ: ನಿಮ್ಮ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ.
ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ನಿಮ್ಮ ದೇಹದ ಮಿತಿಗಳನ್ನು ಮರೆಯಬೇಡಿ. ಸಾಕಷ್ಟು ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರ ಸೇವನೆ ಮುಖ್ಯ. ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಹೆಚ್ಚಿನ ಜಾಗರೂಕತೆ ವಹಿಸಿ. ಲಘು ವ್ಯಾಯಾಮ ಮತ್ತು ಧ್ಯಾನ ನಿಮ್ಮನ್ನು ಶಾಂತವಾಗಿರಿಸುತ್ತದೆ. ಹಣಕಾಸು ನಿಮ್ಮ ಯೋಜನೆಗಳು ಫಲ ನೀಡಬಹುದು. ಹಣಕಾಸಿನ ವಿಷಯಗಳಲ್ಲಿ ಇಂದು ನಿಮಗೆ ಅದೃಷ್ಟವಿರಬಹುದು. ನೀವು ಮಾಡಿರುವ ಹೂಡಿಕೆಗಳು ಲಾಭ ತರಬಹುದು. ಹೊಸ ಆರ್ಥಿಕ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಉತ್ತಮ ಸಮಯ. ಆದರೆ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣವಾಗಿ ವಿಚಾರಿಸಿ. ಅನಗತ್ಯ ಖರ್ಚುಗಳ ಬಗ್ಗೆ ಗಮನವಿರಲಿ. ಉದ್ಯೋಗ ವ್ಯವಹಾರ ನಿಮ್ಮ ನಾಯಕತ್ವ ಗುಣ ಮೆರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣುತ್ತವೆ. ನಿಮ್ಮ ಸಹೋದ್ಯೋಗಿಗಳನ್ನು ಮುನ್ನಡೆಸುವ ಮತ್ತು ತಂಡವನ್ನು ಒಗ್ಗೂಡಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಮನ್ನಣೆ ಸಿಗಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲಿಗೆ ಬರಬಹುದು. ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು. ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯತಂತ್ರಗಳು ಯಶಸ್ಸನ್ನು ತಂದುಕೊಡಬಹುದು. ಪ್ರೀತಿ ಮತ್ತು ಕುಟುಂಬ ನಿಮ್ಮ ಪ್ರೀತಿಯಿಂದ ಎಲ್ಲರನ್ನೂ ಬೆಳಗಿ. ಪ್ರೀತಿಯ ವಿಚಾರದಲ್ಲಿ ಇಂದು ನಿಮ್ಮ ಪ್ರಾಬಲ್ಯ ಇರಬಹುದು. ನಿಮ್ಮ ಸಂಗಾತಿಯನ್ನು ಪ್ರೀತಿಯಿಂದ ನೋಡಿಕೊಳ್ಳಿ ಮತ್ತು ಅವರ ಅಗತ್ಯಗಳಿಗೆ ಸ್ಪಂದಿಸಿ. ನಿಮ್ಮ ನೇರ ಮತ್ತು ಸ್ಪಷ್ಟ ಮಾತುಗಳು ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುತ್ತದೆ. ಮನೆಯ ವಾತಾವರಣವನ್ನು ಸಂತೋಷದಿಂದಿಡಲು ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ. ಶುಭ ಸಮಯಗಳು ಸೂರ್ಯನ ಬೆಳಕು ನಿಮ್ಮನ್ನು ಬೆಂಬಲಿಸುತ್ತದೆ. ಕಾರ್ಯಾರಂಭ ಮಹತ್ವದ ನಿರ್ಧಾರಕ್ಕೆ ಮಧ್ಯಾಹ್ನ 12 ಮಧ್ಯರಾತ್ರಿ 1:30 ಮುಂದಿನ ರಾಶಿ ಕನ್ಯಾ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ಕನ್ಯಾ ರಾಶಿಯವರೇ, ನಿಮ್ಮ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ಅಚ್ಚುಕಟ್ಟಾದ ನಡವಳಿಕೆಗೆ ಇಂದು ಹೆಚ್ಚು ಮೌಲ್ಯ ಸಿಗಲಿದೆ. ನಿಮ್ಮ ಧೈರ್ಯ ಮತ್ತು ಶಿಸ್ತು ಬೆರಗಿನ ಪ್ರದರ್ಶನವಾಗಬಹುದು. ಇವತ್ತು ನಿಮ್ಮ ದಿನ ಹೇಗಿರುತ್ತೆ ನೋಡೋಣ. ಮಾನಸಿಕ ಸ್ಥಿತಿ ನಿಮ್ಮ ಮನಸ್ಸು ಹೋಜೆ ಕೆತ್ತಿದಂತಿರುತ್ತೆ. ಇಂದು ನೀವು ಎಲ್ಲ ವಿಷಯವನ್ನು ನಿಖರವಾಗಿ ನೋಡುವ ಪ್ರಯತ್ನ ಮಾಡುತ್ತೀರಿ. ಸ್ವಲ್ಪ ಅತಿಶೋಧನೆಯು ನಡೆಯಬಹುದು, ಆದರೆ ಅದು ಇತರರಿಗೆ ಸಹಾಯ ಮಾಡುವ ಶಕ್ತಿ ಹೊಂದಿರಬಹುದು. ಮನಸ್ಸು ಕೆಲವೊಮ್ಮೆ ಚಿಂತೆಗಳಿಂದ ತುಂಬಿರಬಹುದು, ಆದರೆ ಅದನ್ನು ಅನುಭವವಾಗಿ ಪರಿಗಣಿಸಿ ಮುಂದುವರಿದರೆ ಒಳ್ಳೆಯದು. ಮನಃಶಾಂತಿ ಬೇಕಾದರೆ ಸ್ವಲ್ಪ ಸಮಯ ಖಾಲಿಯಾಗಿ ಕುಳಿತುಕೊಳ್ಳಿ. ಮನಸ್ಸು ಮೌನದಿಂದ ಮುಕ್ತವಾಗುತ್ತದೆ. ಆರೋಗ್ಯ ನಿಮ್ಮ ದೇಹ ನಿಮಗೆ ತಕ್ಷಣ ಸಂದೇಶ ಕೊಡುತ್ತೆ. ನೀವು ಆರೋಗ್ಯದ ಬಗ್ಗೆ ಹತ್ತಿರದಿಂದ ಗಮನ ಹರಿಸುತ್ತೀರಿ. ಇಂದು ಜೀರ್ಣಕ್ರಿಯೆ, ಪಿತ್ತದ ತೊಂದರೆ ಅಥವಾ ಚಿಕ್ಕಮಟ್ಟದ ತಲೆನೋವಿಗೆ ಸಾಧ್ಯತೆ ಇದೆ. ವಿಶ್ರಾಂತಿ ಇಲ್ಲದ ಹಂಗಿನಿಂದ ಆರೋಗ್ಯ ತೊಂದರೆ ಆಗಬಹುದು. ಹಗುರವಾದ ಆಹಾರ, ಹೆಚ್ಚು ನೀರು ಮತ್ತು ದೇಹದ ಚಲನೆ ಇವೆಲ್ಲ ಶ್ರೇಷ್ಠವಾಗಿರುತ್ತವೆ. ಯೋಗ ಅಥವಾ ಲಘು ವ್ಯಾಯಾಮ ಉತ್ತಮ ಪರಿಹಾರ. ಹಣಕಾಸು ಚಿಂತೆ ಇಲ್ಲದ ಹಣದ ನಿರ್ವಹಣೆ ಇವತ್ತು ನಿಮ್ಮ ಸ್ಟ್ರೆಂಗ್ತ್. ಇಂದು ನೀವು ಹಣದ ವಿಷಯದಲ್ಲಿ ಜಾಣತನದಿಂದ ನಿರ್ಧಾರ ತೆಗೆದುಕೊಳ್ಳಬಹುದು. ಲೆಕ್ಕಪತ್ರಗಳ ಪರಿಶೀಲನೆ, ಬಜೆಟ್ ಪ್ಲಾನಿಂಗ್ ಅಥವಾ ಸಾಲ ತೀರಿಕೆ ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು. ಹೊಸ ಹೂಡಿಕೆ ಮಾಡಬೇಕಾದರೆ ಪೂರ್ವ ಪರಿಶೀಲನೆ ಮಾಡಿ ಕ್ರಮ ವಹಿಸಿದರೆ ಲಾಭವೇ ಲಾಭ. ಉದ್ಯೋಗ ವ್ಯವಹಾರ ನಿಮ್ಮ ಕಾರ್ಯತತ್ಪರತೆಯ ಫಲ ಇವತ್ತು ಸಿಗಬಹುದು. ನಿಮ್ಮ ಗಮನವಿರುವ ಪದ್ಧತಿ, ನಿಯಮ ಮತ್ತು ಸಮಯ ಪಾಲನೆ ಇವತ್ತು ಮೇಲಧಿಕಾರಿಗಳ ಗಮನ ಸೆಳೆಯಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಯತ್ನಗಳಿಗೊಂದು ನೆಲೆಯುಳ್ಳ ಆನ್ಯತಾ ಸಿಗಬಹುದು. ವ್ಯವಹಾರದಲ್ಲಿ ನಿಖರತೆ ಮತ್ತು ವಿವರಪ್ರಿಯತೆ ಇತರರಿಗಿಂತ ನಿಮಗೆ ಹೆಚ್ಚು ಲಾಭ ತರುತ್ತದೆ. ಪ್ರೀತಿ ಮತ್ತು ಕುಟುಂಬ ನಿಜವಾದ ಕಾಳಜಿಯೇ ನಿಮ್ಮ ಶಕ್ತಿಯ ಮೂಲ. ನಿಮ್ಮಲ್ಲಿ ಪ್ರೀತಿಯನ್ನು ತೋರಿಸುವ ಶೈಲಿ ಭದ್ರತೆ ಮತ್ತು ಕಾಳಜಿಯ ಆಧಾರಿತವಾಗಿದೆ. ಇಂದು ನಿಮ್ಮ ಈ ಗುಣಗಳ ಮೂಲಕ ಕುಟುಂಬಸ್ಥರ ಜತೆ ಸಂಬಂಧ ಗಾಢವಾಗಬಹುದು. ಪ್ರೀತಿಯ ವಿಷಯದಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಅಷ್ಟೇ ತೋರಿಸದಿರಬಹುದು, ಆದರೆ ಅದನ್ನು ಸ್ವಲ್ಪ ತೆರೆದುಕೊಳ್ಳಿ. ಅದರಿಂದ ಭಾವನೆಗಳು ಸ್ಪಷ್ಟವಾಗುತ್ತವೆ. ಶುಭ ಸಮಯಗಳು ಸಮಯವೇ ನಿಮ್ಮ ಬದಿಯಲ್ಲಿ ಇರುತ್ತದೆ. ಕಾರ್ಯಾರಂಭ ನಿರ್ಧಾರಕ್ಕೆ ಬೆಳಗ್ಗೆ 9 ಬೆಳಗ್ಗೆ 10:30 ಆಧ್ಯಾತ್ಮಿಕ ಕಾರ್ಯಗಳಿಗೆ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಶುಭ ಬಣ್ಣ ಹಸಿರು ಅಥವಾ ನೀಲಿ. ದಿನದ ಉಪಾಯಗಳು ಶಾಂತಿ ಮತ್ತು ಶ್ರದ್ಧೆಯಿಂದ ಆರಂಭಿಸಿ. ಶನಿವಾರದಂದು ಭಕ್ತಿಯಿಂದ ಹನುಮಾನ್ ದೇವರಿಗೆ ಅರ್ಚನೆ ಮಾಡುವುದು ಶ್ರೇಷ್ಠ. ನಿಮ್ಮ ಮನೆ ಅಥವಾ ಕಾರ್ಯಸ್ಥಳದ ಓರೆಯ ಕೋಣೆಯಲ್ಲಿ ತುಳಸಿ ಬೆಳೆಗೆ ನೀರು ಹಾಯಿಸಿ. ಸರಳವಾದ ಧ್ಯಾನ ಅಥವಾ ಮಂತ್ರ ಜಪ. ಓಂ ಶಂ ಶನಿಶ್ಚರಾಯ ನಮಃ ನಿಮಗೆ ಶಕ್ತಿಕರ. ಸಾರಾಂಶ: ನಿಮ್ಮ ಸಂಯಮ ಶಿಸ್ತಿನಿಂದ ನಿಮ್ಮ ಯಶಸ್ಸು ನಿರ್ಮಾಣ ಆಗುತ್ತದೆ. ಇಂದು ನೀವು ಎಚ್ಚರಿಕೆಯಿಂದ ಹಾಗೂ ನಿಖರವಾಗಿ ಕಾರ್ಯನಿರ್ವಹಿಸಿದರೆ ಯಾವುದೇ ಸವಾಲು ನಿಮ್ಮನ್ನು ಬೆದರುವುದಿಲ್ಲ. ನಿಮ್ಮ ಪರಿಶ್ರಮ ಮತ್ತು ಜವಾಬ್ದಾರಿ ಇವತ್ತು ಬಹುಮಾನ ಪಡೆದಿರುತ್ತವೆ.
ಕನ್ಯಾ ರಾಶಿಯವರೇ, ಇಂದು ನಿಮ್ಮ ಶಿಸ್ತಿನ ಶಕ್ತಿ ನಿಮ್ಮ ದಿನವನ್ನೇ ಬೆಳಗಿಸುತ್ತದೆ. ಮುಂದಿನ ರಾಶಿಗೆ ಹಾರೋಣವಾ? ತುಲಾ ರಾಶಿಗೆ ಮುಂದುವರಿಸೋಣ. ಮುಂದಿನ ರಾಶಿ ತುಲಾ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ತುಲಾ ರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಸಿಗುತ್ತದೆ. ನೀವು ಸಾಮರಸ್ಯವನ್ನು ತರುವ ಶಕ್ತಿಯನ್ನು ಹೊಂದಿರುವಿರಿ. ನಿಮ್ಮ ಚಿಂತನ ಶಕ್ತಿ ಮತ್ತು ನಡವಳಿಕೆ ಇತರರ ಹೃದಯ ಗೆಲ್ಲಬಹುದು. ಬನ್ನಿ, ಇವತ್ತು ನಿಮ್ಮ ದಿನ ಹೇಗಿರಬಹುದು ನೋಡಿ. ಮಾನಸಿಕ ಸ್ಥಿತಿ, ನಿಮ್ಮ ತೂಕದ ಮೇಲೆ ಎಲ್ಲವೂ ಇರುವುದು. ಇಂದು ನಿಮ್ಮ ಮನಸ್ಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ನೀವು ಎಲ್ಲರ ಮಾತು ಕೇಳುವ ಪ್ರಯತ್ನ ಮಾಡುತ್ತೀರಿ, ಆದರೆ ನಿಮ್ಮ ಆತ್ಮದ ಧ್ವನಿ ಮರೆತು ಬಿಡದಿರಿ. ಕೆಲವೊಂದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಶಾಂತ ಮನಸ್ಸಿನಿಂದ ಅವನ್ನು ಚೂರಾಗಿ ವಿಶ್ಲೇಷಿಸಿ. ಸಮಾಧಾನ, ಶಾಂತಿ ಮತ್ತು ಕಲಾತ್ಮಕತೆಯ ವಿಷಯಗಳತ್ತ ಹೆಚ್ಚು ಆಕರ್ಷಣೆ ಇರಬಹುದು. ಆರೋಗ್ಯ, ನಿಜವಾದ ಆರೈಕೆ ನಿಮ್ಮಿಂದಲೇ ಆರಂಭವಾಗುತ್ತದೆ. ಇಂದು ದೇಹದಲ್ಲಿ ತೂಕದ ತೊಂದರೆ, ಸ್ತ್ರೀರೋಗ ಅಥವಾ ರಕ್ತದೊತ್ತಡದ ವಿಚಾರದಲ್ಲಿ ಎಚ್ಚರಿಕೆಯಾಗಬೇಕು. ನೀರಿನ ಕುಡಿಯುವ ಪ್ರಮಾಣ ಜಾಸ್ತಿ ಮಾಡಿ ಹಾಗೂ ಆರಾಮ ನೀಡುವ ಆಹಾರ ಸೇವಿಸಿ. ಮೈಂಡ್ಫುಲ್ನೆಸ್, ಲಘು ಯೋಗ ಅಥವಾ ಸಂಗೀತ ಧ್ಯಾನ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದಲ್ಲಿ ಶ್ರೇಷ್ಠ ಬದಲಾವಣೆ ತರುತ್ತವೆ. ಹಣಕಾಸು ಸಮತೋಲನದಲ್ಲಿದ್ರೆ ಸಿರಿಯ ಕಡೆ ಸಾಗುತ್ತೀರಿ. ಹಣದ ವ್ಯವಹಾರದಲ್ಲಿ ನೀವು ಸಮಜಾಯಿಷಿ ಮಾಡಬೇಕಾಗಬಹುದು. ನೀವು ಖರ್ಚಿನಲ್ಲಿ ಹೆಚ್ಚು ಜಾಣತನ ತೋರಿಸಿದರೆ ಯಾವುದೇ ತೊಂದರೆ ಆಗುವುದಿಲ್ಲ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯ ನಿರ್ಧಾರಗಳ ಬಗ್ಗೆ ಯೋಗ್ಯ ಸಲಹೆ ಪಡೆದರೆ ಉತ್ತಮ. ಇಂದು ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ. ಉದ್ಯೋಗ, ವ್ಯವಹಾರ, ಸಹಕಾರ ಮತ್ತು ಶೈಲಿಯ ಜೊತೆಗೆ ಬೆಳವಣಿಗೆ. ನೀವು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಹೊಂದಿರುವಿರಿ. ತಂಡದ ಕಾರ್ಯಗಳಲ್ಲಿ ನೀವು ಸಮತೋಲನ ಸಾಧಿಸುವ ಮೂಲಕ ಪ್ರಮುಖ ಪಾತ್ರ ವಹಿಸಬಹುದು. ಹೊಸ ಯೋಜನೆಗಳಿಗೆ ಸಹಕರಿಸುವ ಮೌಖಿಕ ಒಪ್ಪಂದಗಳ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಟುಡೇ ನೀವು ನಿಮ್ಮ ಶೈಲಿ, ವಿನಯ ಹಾಗೂ ಸಂಯಮದಿಂದ ಗೃಹಾಕರರ ಮನ ಗೆಲ್ಲಬಲ್ಲಿರಿ. ಪ್ರೀತಿ ಮತ್ತು ಕುಟುಂಬ, ನಿಜವಾದ ನೆಂಟನಿರತೆಯ ದಿನ. ನಿಮ್ಮ ಪ್ರೀತಿ ಸಂಬಂಧಗಳು ನಯಮಯ ಹಾಗೂ ಮನಮುಟ್ಟುವಂತಾಗಬಹುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಪಡೆಯಬಹುದು. ಯಾವುದೇ ಮನಸ್ತಾಪವಿದ್ದರೂ ನೀವು ಆ ಕಲಹವನ್ನು ಮಾತುಗಳಿಂದ ಪರಿಹರಿಸಬಲ್ಲಿರಿ. ಕುಟುಂಬದಲ್ಲಿ ನಿಮ್ಮ ಸಾನ್ನಿಧ್ಯ ಎಲ್ಲರಿಗೂ ಶಾಂತಿಯ ಅನುಭವ ತರುವಂತಿರುತ್ತದೆ. ಶುಭ ಸಮಯಗಳು. ಶಿಲ್ಪಿತ ಸಮಯದಲ್ಲಿ ಶ್ರೇಷ್ಠ ನಿರ್ಧಾರ. ಮುಖ್ಯ ಕಾರ್ಯಗಳಿಗೆ ಬೆಳಗ್ಗೆ 9:30 ಬೆಳಗ್ಗೆ 11 ಗಂಟೆ. ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಂಜೆ ಬೆಳಗಿನ ಜಾವ 4:30 ಬೆಳಗಿನ ಜಾವ 5:15. ಶುಭ ಬಣ್ಣ ಲೈಟ್ ಪಿಂಕ್ ಅಥವಾ 5 ಸೆಕೆಂಡ್ ಶೂಟ್ ಮಾಡು. ದಿನದ ಉಪಾಯಗಳು. ಸಮತೋಲನಕ್ಕಾಗಿ ಸಾತ್ವಿಕ ಶಕ್ತಿ ಬೇಕು. ಶ್ರೀ ಮಹಾಲಕ್ಷ್ಮೀ ದೇವಿಯ ಅರ್ಚನೆ ನಿಮ್ಮ ಆರ್ಥಿಕ ಸ್ಥಿತಿಗೆ ಶುಭಕಾರಕ. ಸುಗಂಧಿತ ದೀಪ ಅಥವಾ ಅಗರಬತ್ತಿ ಬೆಳಗಿಸಿ ಮನೆಗೆ ಶಾಂತಿಯ ವಾತಾವರಣ ಸೃಷ್ಟಿಸಿ. ಇತರರೊಂದಿಗೆ ನಯವಾದ ಮಾತು, ಸಹಾನುಭೂತಿಯ ದೃಷ್ಟಿಕೋನ ನಿಮ್ಮ ಸರ್ವೋತ್ತಮ ಉಪಾಯ. ಸಾರಾಂಶ: ಶಾಂತಿ, ಶೈಲಿ ಮತ್ತು ಸಮತೋಲನದ ಮೂಲಕ ಯಶಸ್ಸು. ಇಂದು ನೀವು ಶಾಂತಿಯೊಂದಿಗೆ ನಿಮ್ಮ ಕೆಲಸ, ಸಂಬಂಧ, ಹಣಕಾಸು ಎಲ್ಲವನ್ನೂ ನಿಭಾಯಿಸಬಲ್ಲಿರಿ. ನಿಮ್ಮ ಧೈರ್ಯ ಶಬ್ದಗಳಲ್ಲಿ ತೋರಿಸದಿದ್ದರೂ ಸಹ ಅದು ನಿಮ್ಮ ನಡವಳಿಕೆಯಲ್ಲಿ ಚೆನ್ನಾಗಿ ಕಾಣಿಸಿಕೊಳ್ಳುತ್ತದೆ. ತುಲಾ ರಾಶಿಯವರೇ, ಇಂದು ನೀವು ನಿಮ್ಮ ಸೌಂದರ್ಯಬದ್ಧ ಶಕ್ತಿಯಿಂದ ಎಲ್ಲರಿಗೂ ಪ್ರೇರಣೆಯಾಗಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ವೃಶ್ಚಿಕ ರಾಶಿಯವರೇ, ನಿಮ್ಮ ಗಂಭೀರತೆ, ತೀವ್ರತೆ ಮತ್ತು ನಿಶ್ಚಯ ಶಕ್ತಿ ಇವತ್ತು ನಿಮಗೆ ಉತ್ತಮ ದಾರಿದೀಪವಾಗಬಹುದು. ಭಾವನೆಗಳಲ್ಲಿ ಆಳವಿದ್ದರೂ ಅವುಗಳನ್ನು ನಿಯಂತ್ರಿಸುತ್ತಾ ನೀವು ಧೈರ್ಯದಿಂದ ಮುಂದುವರಿಯುವ ಶಕ್ತಿ ಹೊಂದಿದ್ದೀರಿ. ಇವತ್ತು ನಿಮ್ಮ ದಿನ ಹೇಗಿರುತ್ತೆ ನೋಡಿ. ಮಾನಸಿಕ ಸ್ಥಿತಿ. ನಿಮ್ಮ ಭಾವನೆಗಳ ಆಳ ಟುಡೇ ಬಹಳ ತೀವ್ರ. ಇವತ್ತು ನಿಮ್ಮ ಒಳಗಿನ ಭಾವನೆಗಳು ಗಾಢವಾಗಿರಬಹುದು. ನಿಮಗೆ ಬಹಳಷ್ಟನ್ನು ಅನಿಸಬಹುದು, ಆದರೆ ಅದನ್ನು ತೋರಿಸುವ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಇರಬಹುದು. ಇದರಿಂದ ಕೆಲವೊಂದು ಸಂಬಂಧಗಳಲ್ಲಿ ದೋಸ್ತಿ ತಪ್ಪಬಹುದು. ಆದ್ದರಿಂದ ಸ್ಪಷ್ಟ ಸಂವಹನ ಅಗತ್ಯ. ಮನಸ್ಸಿನಲ್ಲಿ ಗೊಂದಲ, ಅಪನಂಬಿಕೆ ಅಥವಾ ಎಚ್ಚರಿಕೆಯ ಭಾವನೆಗಳು ಇದ್ದರೂ ನೀವು ಸ್ಪಷ್ಟವಾಗಿ ಯೋಚಿಸಿದರೆ ದಾರಿ ಪತ್ತೆಯಾಗುತ್ತದೆ. ಆರೋಗ್ಯ. ಆಂತರಿಕ ಶಕ್ತಿಯ ಜೊತೆಗೆ ವಿಶ್ರಾಂತಿ ಕೂಡ ಮುಖ್ಯ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಶಕ್ತಿಶಾಲಿಗಳಾದರೂ ಅತಿಯಾದ ಒತ್ತಡ ಅಥವಾ ಮಾನಸಿಕ ಒತ್ತಡದಿಂದ ದೈಹಿಕ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಹೃದಯ, ಮಲಾಶಯ ಅಥವಾ ರಕ್ತಚಾಪದ ಬಗ್ಗೆ ಎಚ್ಚರಿಕೆ ಇರಲಿ. ಸ್ವಚ್ಛವಾದ ಆಹಾರ, ಸಾಕಷ್ಟು ನಿದ್ರೆ ಮತ್ತು ನೀರಿನ ಸೇವನೆ ಮುಖ್ಯ. ಕೆಲವೊಮ್ಮೆ ಮಾನಸಿಕ ತಣಿವಿಗೆ ಧ್ಯಾನ ಅಥವಾ ಜಪ ಸಹಕಾರಿಯಾಗುತ್ತದೆ.
ಹಣಕಾಸು, ನಿಮ್ಮ ಮೌನ ನಿರ್ಧಾರಗಳೇ ಶ್ರೇಷ್ಠ ಫಲ ತರುವ ಸಾಧ್ಯತೆ. ಇವತ್ತು ಹಣಕಾಸಿನಲ್ಲಿ ನೀವೊಂದು ನಿರ್ಣಾಯಕವಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಇದು ಹೂಡಿಕೆ, ಆಸ್ತಿಯ ಖರೀದಿ ಅಥವಾ ಸಾಲ ತೀರಿಕೆ ಸಂಬಂಧಿತವಾಗಿರಬಹುದು. ನೀವು ಬಹಳಷ್ಟು ಅಂತರ್ನೋಟದಿಂದ ಯೋಚಿಸಿ ಕ್ರಮವಹಿಸಿದರೆ ಲಾಭವೂ ಖಚಿತ. ಬೇರೆಯವರ ಸಲಹೆ ಕೇಳಿದರೂ ಕೊನೆಯ ನಿರ್ಧಾರ ನಿಮ್ಮದೇ ಆಗಲಿ. ಹಣ ಖರ್ಚು ಮಾಡುವಾಗ ನಿಮ್ಮ ಒಳಜ್ಞಾನ ಕೇಳಿ. ಉದ್ಯೋಗ, ವ್ಯವಹಾರ, ನಿಮ್ಮ ತೀವ್ರ ಗಮನ ಎಂಥದೇ ಬದಲಾವಣೆಗೆ ತಯಾರು. ನಿಮ್ಮ ನಿಶ್ಚಿತತೆ, ಕಠಿಣ ಪರಿಶ್ರಮ ಮತ್ತು ನಿರ್ವಹಣಾ ಶಕ್ತಿ ಇವತ್ತು ಗಮನ ಸೆಳೆಯಬಹುದು. ನೀವು ಯೋಜನೆಗಳಲ್ಲಿ ಆಳವಾಗಿ ಚಿಂತನೆ ಮಾಡುವ ಮೂಲಕ ತಂಡದಲ್ಲಿ ಮುಖ್ಯ ಪಾತ್ರ ವಹಿಸಬಹುದು. ವ್ಯವಹಾರದಲ್ಲಿ ಟುಡೇ ಹೊಸ ಒಪ್ಪಂದ, ಕುಶಲತೆ ಪ್ರದರ್ಶನ ಅಥವಾ ಸುಧಾರಿತ ತಂತ್ರಜ್ಞಾನಗಳ ಸಂಯೋಜನೆಗೆ ಉತ್ತಮ ಸಮಯ. ಪ್ರೀತಿ ಮತ್ತು ಕುಟುಂಬ, ನಿಮ್ಮ ನಿಷ್ಠೆ ಬಹಳ ಆಳವಾದದ್ದು. ಪ್ರೇಮ ಸಂಬಂಧಗಳಲ್ಲಿ ನೀವು ಭದ್ರತೆ ಹಾಗೂ ನಂಬಿಕೆಗೆ ಮುಖ್ಯತೆ ನೀಡುವಿರಿ. ಆದರೆ ಕೆಲವೊಮ್ಮೆ ನೀವು ಹೊಂದಿಕೊಳ್ಳದ ಭಾವನೆಗಳಿಂದ ದೂರವಾಗಿ ಉಳ್ಳವರಿಂದ ದೂರವಾದಂತಾಗಬಹುದು. ಇದನ್ನು ತಪ್ಪಿಸಲು ನಿಮ್ಮ ಭಾವನೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳಿ. ಕುಟುಂಬದಲ್ಲಿ ಹಿರಿಯರ ಮಾತುಗಳಲ್ಲಿ ಕಠಿಣತೆ ಕಂಡರೂ ಅದರಲ್ಲಿರೋ ನಿಜವನ್ನು ಅರಿಯಿರಿ. ಶುಭ ಸಮಯಗಳು ಆಳವಾದ ಯೋಚನೆಗೆ ಮತ್ತು ಕಾರ್ಯರತತೆಗೆ ಸಕಾಲ. ಅಭಿವೃದ್ಧಿ ಕಾರ್ಯಗಳಿಗೆ ಬೆಳಗ್ಗೆ 10 ಬೆಳಗ್ಗೆ 11 ಗಂಟೆ 30 ನಿಮಿಷ. ಧ್ಯಾನ ಅಥವಾ ಉಪವಾಸ ಕಾರ್ಯಗಳಿಗೆ ಸಂಜೆ ಬೆಳಗ್ಗೆ 6 ಗಂಟೆ 15 ನಿಮಿಷದಿಂದ ಬೆಳಗ್ಗೆ 7 ಗಂಟೆ. ಶುಭ ಬಣ್ಣ ಎಳ್ಳೆ ಕಪ್ಪು ಅಥವಾ ಕಾಡು ಹಸಿರು. ದಿನದ ಉಪಾಯಗಳು: ಶಕ್ತಿ ಹಾಗೂ ಶಾಂತಿಯ ಸಮತೋಲನ. ಪಾರ್ವತೀಪತಿ ಶಂಕರನಿಗೆ ಓಂ ನಮಃ ಶಿವಾಯ ಜಪ ಮಾಡಿ. ಒಂದಿಷ್ಟು ಜಿಂಕೆ ಹುಲ್ಲು ಅಥವಾ ಗೋಧಿ ದಾನ ಮಾಡಿದರೆ ಅದರಿಂದ ಭ್ರಮೆ ತೊಲೆಯುತ್ತದೆ. ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ, ಶಕ್ತಿಯ ಜೊತೆಗೆ ಶಾಂತಿ ಸಿಗುತ್ತದೆ. ಸಾರಾಂಶ: ನಿಮ್ಮ ಅಂತರಾಳದ ಶಕ್ತಿ ನಿಮಗೆ ಟುಡೇ ದಾರಿದೀಪ. ಇಂದು ನೀವು ಎಷ್ಟು ಶಾಂತವಾಗಿ, ತೀವ್ರ ಗಮನದಿಂದ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುತ್ತೀರೋ ಅದೇ ನಿಮ್ಮ ದಿನವನ್ನು ಯಶಸ್ವಿಗೊಳಿಸುತ್ತದೆ. ಭಾವನೆಗಳ ಮೇಲೆ ನಿಯಂತ್ರಣ, ಆದರೆ ಅವುಗಳನ್ನು ತಿರಸ್ಕಾರವಲ್ಲದೆ ಸ್ವೀಕರಿಸುವುದೇ ಯಶಸ್ಸಿಗೆ ದಾರಿ. ವೃಶ್ಚಿಕ ರಾಶಿಯವರೇ, ನೀವು ಟುಡೇ ನಿಮ್ಮ ನಿಶ್ಚಿತತೆ ಮತ್ತು ಶಕ್ತಿಯಿಂದ ಮೆರೆಯುವ ದಿನ. ಮುಂದಿನ ರಾಶಿಗೆ ಹೋಗೋಣವಾ? ಮುಂದಿನ ರಾಶಿ ಧನುರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ ಭವಿಷ್ಯ. ನಮಸ್ಕಾರ ಧನುರಾಶಿಯವರೇ, ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಬೃಹತ್ ದೃಷ್ಟಿಕೋನವೇ ಇವತ್ತು ನಿಮ್ಮನ್ನು ಮುಂದೆ ಕೊಂಡೊಯ್ಯುವ ಶಕ್ತಿ. ಸಾಹಸಪ್ರಿಯತೆ ನಿಮ್ಮಲ್ಲಿರೋ ವಿಶೇಷ ಗುಣ. ಇಂದು ನಿಮ್ಮ ದಿನ ಹೇಗಿರಬಹುದು ಎನ್ನುವುದನ್ನು ನೋಡೋಣ. ಮಾನಸಿಕ ಸ್ಥಿತಿ: ಆತ್ಮವಿಶ್ವಾಸವಿದೆ, ಆದರೆ ತಾಳ್ಮೆಯೂ ಬೇಕು. ಇವತ್ತು ನಿಮ್ಮ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ. ಹೊಸ ಕನಸುಗಳು, ಗಮ್ಯಸ್ಥಾನಗಳ ಗುರಿ ಮತ್ತು ದೊಡ್ಡ ಯೋಚನೆಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಆದರೆ ಕೆಲವೊಮ್ಮೆ ತ್ವರಿತ ನಿರ್ಧಾರದಿಂದ ಸಮಸ್ಯೆ ಉಂಟಾಗಬಹುದು. ತಾಳ್ಮೆಯಿಂದ ಮುನ್ನಡೆದರೆ ಉತ್ತಮ. ನಿಮ್ಮ ದೃಷ್ಟಿಕೋನ ಇತರರಿಗಿಂತ ಭಿನ್ನವಾಗಿರಬಹುದು. ಅದನ್ನು ಸಮಜಾಯಿಷಿಯಿಂದ ಹಂಚಿಕೊಳ್ಳಿ. ಆರೋಗ್ಯ: ದೇಹದ ಚಲನೆ ಹೆಚ್ಚು, ವಿಶ್ರಾಂತಿಯು ಹೆಚ್ಚು ಅಗತ್ಯ. ನೀವು ಚಲಿಸುತ್ತಾ ಓಡುತ್ತಾ ಇರ್ತೀರಿ, ಆದರೆ ಕೆಲವೊಮ್ಮೆ ನಿಮ್ಮ ದೇಹವು ವಿಶ್ರಾಂತಿಯ ಅಗತ್ಯವಿದೆ ಎಂದು ಸೂಚಿಸಬಹುದು. ಟುಡೇ ಹಠಾತ್ ಕಳಪೆ ಆಹಾರ ಅಥವಾ ಮಿತಿಮೀರಿದ ವ್ಯಾಯಾಮದಿಂದ ಗಂಟಲು, ಹೊಟ್ಟೆ ಅಥವಾ ಬೆನ್ನು ತೊಂದರೆ ಆಗಬಹುದು. ಸರಳ ಆಹಾರ, ದಿನಚರಿಯಲ್ಲಿ ಯೋಗ್ಯವಾದ ನಿದ್ರೆ ಹಾಗೂ ವಿಟಮಿನ್ ದಟ್ಟ ಆಹಾರ ಟುಡೇ ನಿಮಗೆ ಶಕ್ತಿಯ ಮಾರ್ಗ. ಹಣಕಾಸು: ಭವಿಷ್ಯದ ಬಗ್ಗೆ ಯೋಚಿಸಿ, ಇಂದೆನ್ನ ಬಳಸಿ. ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ನೀವು ಉತ್ಸಾಹದಿಂದ ನಡೆದುಕೊಳ್ಳಬಹುದು. ಆದರೆ ಹೂಡಿಕೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಗ್ಯ ಮಾಹಿತಿ ಸಂಗ್ರಹ ಮಾಡಿ. ಖರ್ಚು ಮಾಡುವಾಗ ಭವಿಷ್ಯದ ಉದ್ದೇಶಗಳತ್ತ ಗಮನ ಹರಿಸಿ. ವಿದೇಶ ಸಂಚಾರಿ ಯೋಜನೆಗಳು ಅಥವಾ ಶಿಕ್ಷಣದ ಹೂಡಿಕೆಗಳಿಗೆ ಉತ್ತಮ ಸಮಯ. ಉದ್ಯೋಗ ವ್ಯವಹಾರ: ದೊಡ್ಡ ಗುರಿಗಳತ್ತ ನಿಮ್ಮ ದೃಷ್ಟಿ. ಧನು ರಾಶಿಯವರು ಕೆಲಸವನ್ನು ಕೇವಲ ಕೆಲಸವಲ್ಲ, ಬದಲಾವಣೆಗೆ ಒಂದು ಸಾಧನವೆಂದು ನಂಬುತ್ತಾರೆ. ಇಂದು ನಿಮ್ಮಲ್ಲಿ ಹೊಸ ಪ್ರಾಜೆಕ್ಟ್ ಕೈಗೆತ್ತಿಕೊಳ್ಳುವ ಆತ್ಮವಿಶ್ವಾಸ ಉಂಟು. ವಿಶೇಷವಾಗಿ ಶಿಕ್ಷಣ, ಸಂಚಾರ, ಮೀಡಿಯಾ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರೋತ್ಸಾಹ. ವ್ಯವಹಾರದಲ್ಲಿ ಹೊಸ ಗ್ಲೋಬಲ್ ಸಂಪರ್ಕ ಅಥವಾ ವಿಭಿನ್ನ ಆಲೋಚನೆಗಳ ಬಗ್ಗೆ ಚಿಂತನೆ ಶುರುವಾಗಬಹುದು. ಪ್ರೀತಿ ಮತ್ತು ಕುಟುಂಬ: ಸ್ವಾತಂತ್ರ್ಯ ಮತ್ತು ಪ್ರೀತಿ ನಡುವೆ ಸಮತೋಲನ ಬೇಕು. ನೀವು ಪ್ರೀತಿಯಲ್ಲಿ ನಿಷ್ಠಾವಂತರಾದರೂ ಸ್ವಾತಂತ್ರ್ಯವನ್ನು ತುಂಬಾ ಮೆಚ್ಚುವವರು. ಟುಡೇ ಸಂಗಾತಿಯೊಂದಿಗೆ ಸ್ಪಷ್ಟ ಸಂವಹನದಿಂದ ಸಮತೋಲನ ಸಾಧಿಸಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆ ನಿಮ್ಮ ಮುಂದಿನ ಹೆಜ್ಜೆಗೂ ಬೆಳಕಾಗಬಹುದು. ಆದುದರಿಂದ ಕೇಳಿ, ಅರಳಿ ಹಾಗೂ ಕೃತಜ್ಞತೆಯಿಂದ ಪ್ರತಿಕ್ರಿಯಿಸಿ. ಶುಭ ಸಮಯಗಳು: ನಿಮ್ಮ ಇಚ್ಛಾಶಕ್ತಿ ಹೊಳೆಯುವ ಸಮಯ. ಹೊಸ ಯೋಜನೆಗಳಿಗೆ ಬೆಳಗ್ಗೆ 11 ಮಧ್ಯಾಹ್ನ 12 ಗಂಟೆ 30 ನಿಮಿಷ. ಆಧ್ಯಾತ್ಮಿಕ ಕೃತ್ಯಗಳಿಗೆ ಸಂಜೆ ಬೆಳಗಿನ ಜಾವ 5 ಗಂಟೆಯಿಂದ ಬೆಳಗ್ಗೆ 6 ಗಂಟೆ. ಶುಭ ಬಣ್ಣ ಕೇಸರಿ ಅಥವಾ ಗೋಲ್ಡನ್ ಯೆಲ್ಲೋ.
ದಿನದ ಉಪಾಯಗಳು: ಗುರಿಗಿಂತಲೂ ಮಾರ್ಗವನ್ನು ಪ್ರಶುದ್ಧವಾಗಿಸೋಣ. ದೇವಾಲಯ ಭೇಟಿ ಮಾಡಿ, ವಿಶೇಷವಾಗಿ ಶ್ರೀನಿವಾಸ ಅಥವಾ ವಿಷ್ಣು ದೇವರಿಗೆ ಅರ್ಪಣೆ ಮಾಡಿ. ಪುಟ್ಟ ಮಕ್ಕಳಿಗೆ ವಿದ್ಯಾಸಾಮಗ್ರಿ, ಪೆನ್ನು, ಪುಸ್ತಕ ದಾನ ಮಾಡಿದರೆ ದೈವಿ ಕೃಪೆ ಹೆಚ್ಚು. ಓಂ ನಮೋ ಭಗವತೆ ವಾಸುದೇವಾಯ ಜಪ ನಿಮಗೆ ಆಂತರಿಕ ಶಾಂತಿ ನೀಡುತ್ತದೆ. ಸಾರಾಂಶ: ನಿಮ್ಮ ಉತ್ಸಾಹಕ್ಕೆ ಯೋಗ್ಯ ಮಾರ್ಗ, ತಾಳ್ಮೆಯೊಂದಿಗೆ ಯಶಸ್ಸು ಖಚಿತ. ಇಂದು ನಿಮ್ಮ ಉತ್ಸಾಹ ಮತ್ತು ವಿಶಾಲ ದೃಷ್ಟಿಕೋನದ ಜೊತೆಗೆ ತಾಳ್ಮೆಯನ್ನು ಬೆರೆಸಿದರೆ ಯಾವುದೇ ಗುರಿಯನ್ನು ನೀವು ತಲುಪಬಹುದು. ಬದಲಾವಣೆಯ ಇಚ್ಛೆ ನಿಮ್ಮಲ್ಲಿದೆ, ಅದನ್ನು ಜಾಣತನದಿಂದ ಬಳಸಿದರೆ ದಿನ ಯಶಸ್ವಿಯಾಗಿ ಬೆಳೆಯುತ್ತದೆ. ಧನುರಾಶಿಯವರೇ, ನಿಮ್ಮ ಉತ್ಸಾಹ ಮತ್ತು ದೃಢತೆಯಿಂದ ಇವತ್ತು ಹೊಸ ಅಧ್ಯಾಯ ಶುರು ಮಾಡಿ. ಮುಂದಿನ ರಾಶಿಗೆ ತಯಾರ? ಮಕರ ರಾಶಿ ನೋಡೋಣವೇ? ಮುಂದಿನ ರಾಶಿ ಮಕರ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ. ಭವಿಷ್ಯ. ನಮಸ್ಕಾರ ಮಕರ ರಾಶಿಯವರೇ, ನಿಮ್ಮ ಶಿಸ್ತು, ಸಂಕಲ್ಪ ಶಕ್ತಿ ಮತ್ತು ಕಠಿಣ ಪರಿಶ್ರಮವೇ ನಿಮಗೆ ಉತ್ಕೃಷ್ಟತೆಯ ದಾರಿ ತೋರಿಸುತ್ತವೆ. ನೀವು ಬಹುಪಾಲು ಸಮಯವು ಪ್ರಾಯೋಗಿಕ ಹಾಗೂ ಗುರಿಮುಖಿಯಾಗಿರುತ್ತೀರಿ. ಇವತ್ತು ನಿಮ್ಮ ದಿನ ಹೇಗಿರಬಹುದು ನೋಡೋಣ. ಮಾನಸಿಕ ಸ್ಥಿತಿ: ಶಾಂತ ಮತ್ತು ಗಂಭೀರ, ಆದರೆ ಹೆಚ್ಚು ಒತ್ತಡದಿಂದ ದೂರವಿರಿ. ಇಂದು ನಿಮ್ಮ ಮನಸ್ಸು ಗಂಭೀರ ವಿಚಾರಗಳತ್ತ ಆಕರ್ಷಿತವಾಗಿರಬಹುದು. ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ನೀವು ನಿಮ್ಮ ಸಮಯವನ್ನು ನಿಖರವಾಗಿ ಬಳಸುವಿರಿ. ಆದರೆ ದೈಹಿಕ ಶ್ರಮ ಹಾಗೂ ಮಾನಸಿಕ ಒತ್ತಡದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯವಶ್ಯಕ. ಸಮಸ್ಯೆಗಳನ್ನು ಶಾಂತವಾಗಿಯೇ ನಿಭಾಯಿಸಬಹುದು. ಇಂದಿನ ನಿಮ್ಮ ಧೈರ್ಯ ಇತರರಿಗೆ ದಾರಿ ತೋರಿಸುತ್ತದೆ. ಆರೋಗ್ಯ: ದೈಹಿಕ ಶ್ರಮ ಜಾಸ್ತಿ, ವಿಶ್ರಾಂತಿ ಮರೆಯಬೇಡಿ. ನಿಮ್ಮ ಕೆಲಸದ ಒತ್ತಡದಿಂದ ದೇಹದ ಮೇಲೆ ಬಾಧೆ ಬೀಳಬಹುದು. ಬೆನ್ನು, ಕೀಲುಗಳು ಅಥವಾ ನಿದ್ದೆ ಕಡಿಮೆಯಾಗುವ ಸಾಧ್ಯತೆ ಇದೆ. ದಿನಚರಿಯಲ್ಲಿ ವಿಶ್ರಾಂತಿ, ಲಘು ವ್ಯಾಯಾಮ ಹಾಗೂ ಸಮತೋಲನ ಆಹಾರ ಅವಶ್ಯಕ. ಉದಯದ ವೇಳೆ ನಿಲ್ಲುವ ಯೋಗ ಅಥವಾ ಬೆಳಗಿನ ಪಾದಯಾತ್ರೆ ಶಕ್ತಿಯನ್ನು ಪೂರೈಸಬಹುದು. ಹಣಕಾಸು, ಹೂಡಿಕೆ ವಿಚಾರದಲ್ಲಿ ಜಾಣತನ ಅಗತ್ಯ. ಹಣದ ವ್ಯವಹಾರದಲ್ಲಿ ನೀವು ಎಚ್ಚರಿಕೆಯಿಂದಿರಲು ಸಾಧ್ಯತೆ. ಹಳೆಯ ಸಾಲ, ಬಂಡವಾಳ ಹೂಡಿಕೆ ಅಥವಾ ಆಸ್ತಿ ಹಂಚಿಕೆ ಸಂಬಂಧಿತ ನಿರ್ಧಾರಗಳು ಎದುರಾಗಬಹುದು. ಕಾನೂನು ಸಂಬಂಧಿತ ಖಾತರಿ ಅಥವಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಉಳಿತಾಯದ ಯೋಚನೆ ಉತ್ತಮ ಫಲವನ್ನು ತರುತ್ತದೆ. ಉದ್ಯೋಗ ವ್ಯವಹಾರ: ಶ್ರಮಿಸುವವರು ಮಾತ್ರ ಫಲವನ್ನು ಪಡೆಯುತ್ತಾರೆ. ನೀವು ಕೆಲಸದಲ್ಲಿ ಗಂಭೀರ ಹಾಗೂ ಸಮರ್ಪಿತ ವ್ಯಕ್ತಿ. ಇವತ್ತು ಹೊಸ ಜವಾಬ್ದಾರಿಗಳಾಗಲಿ ಅಥವಾ ಹೊಸ ಯೋಜನೆಯಾಗಲಿ, ನೀವು ಅದನ್ನು ಸ್ಪಷ್ಟತೆ ಹಾಗೂ ಶಿಸ್ತಿನಿಂದ ನಿರ್ವಹಿಸಬಲ್ಲಿರಿ. ಹಿರಿಯರಿಂದ ಮೆಚ್ಚುಗೆ ದೊರಕುವ ಸಾಧ್ಯತೆ ಹೆಚ್ಚು. ವ್ಯವಹಾರದಲ್ಲಿ ಟುಡೇ ನಿಮಗೆ ಹೊಸ ಸಂಗತಿಗಳು ಪರಿಚಯವಾಗಬಹುದು, ಆದರೆ ಹೊಸ ಒಪ್ಪಂದಗಳ ವಿರುದ್ಧ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ. ಪ್ರೀತಿ ಮತ್ತು ಕುಟುಂಬ: ನಿಷ್ಕಪಟ ಪ್ರೀತಿಯ ಬೆಳಕು. ನಿಮ್ಮ ಪ್ರೀತಿ ಅಭಿವ್ಯಕ್ತಿಯಲ್ಲಿ ಹೆಚ್ಚು ಮಾತುಗಳು ಇಲ್ಲದಿದ್ದರೂ ನಿಮ್ಮ ನಿಷ್ಠೆ ಮತ್ತು ಬೆಂಬಲದ ಮಾತು ಎಲ್ಲವನ್ನೂ ಹೇಳುತ್ತವೆ. ಟುಡೇ ಸಂಗಾತಿಯೊಡನೆ ಗುಣಾತ್ಮಕ ಸಮಯ ಕಳೆಯುವುದು ಸಂಬಂಧವನ್ನು ಗಟ್ಟಿ ಮಾಡಬಹುದು. ಕುಟುಂಬದ ಒಳಗಿನ ಸಮಸ್ಯೆಗಳನ್ನು ಧೈರ್ಯದಿಂದ ನಿಭಾಯಿಸಿದರೆ ಎಲ್ಲರ ವಿಶ್ವಾಸ ಗಕ್ಕಿಕೊಳ್ಳಬಹುದು. ಶುಭ ಸಮಯಗಳು: ಶ್ರಮ ಹಾಗೂ ಶಾಂತಿಯ ನಡುವಿನ ಸಮತೋಲನ. ಮುಖ್ಯ ನಿರ್ಧಾರಗಳಿಗೆ ಬೆಳಗ್ಗೆ 9:45, ಬೆಳಗ್ಗೆ 11:15. ಆಧ್ಯಾತ್ಮಿಕ ಕಾರ್ಯಗಳಿಗೆ ಸಂಜೆ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ. ಶುಭ ಬಣ್ಣ ಕಪ್ಪು ಅಥವಾ ಗಾಢ ನೀಲಿ. ದಿನದ ಉಪಾಯಗಳು: ಶ್ರದ್ಧೆ ಮತ್ತು ಶ್ರಮದ ದಾರಿಯಲ್ಲಿ ಶಾಂತಿ. ಶನಿ ದೇವನಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಪ್ರಾರ್ಥಿಸಿ, ಶ್ರಮದ ಫಲವಾಗಿ ಸ್ಥಿರತೆ ಬರುತ್ತದೆ. ಬಡವರಿಗೆ ಆಹಾರದ ದಾನ ನಿಮ್ಮ ಶುಕ್ರದೋಷ ನಿವಾರಣೆಗೆ ಸಹಾಯಕ. ಓಂ ಶಂ ಶನೈಶ್ಚರಾಯ ನಮಃ ಜಪವು ಶಕ್ತಿಯ ಉತ್ತೇಜನ ತರುತ್ತದೆ. ಸಾರಾಂಶ: ಶ್ರಮ, ಶಿಸ್ತು ಮತ್ತು ಶ್ರದ್ಧೆಯಿಂದ ನಿಮಗೆ ಇಂದು ಫಲ ಸಿಗುವುದು ಖಚಿತ. ಇಂದು ನೀವು ನಿಮ್ಮ ಶಿಸ್ತಿನಿಂದ ಮತ್ತು ಶ್ರದ್ಧೆಯಿಂದ ಸಿದ್ಧಿಪಥವನ್ನು ಕಟ್ಟಬಹುದು. ನಿಮಗೆ ಬೇಕಾದ ಎಲ್ಲವೂ ಧೈರ್ಯದಿಂದ, ತಾಳ್ಮೆಯಿಂದ, ಸಮಯದ ಗೌರವದಿಂದ ಸಾಧ್ಯ. ಮಕರ ರಾಶಿಯವರೇ, ನಿಮ್ಮ ಶ್ರಮದ ಫಲವು ಇವತ್ತು ಸತ್ಯವಾಗುವ ಅವಕಾಶವಿದೆ. ಮುನ್ನಡೆದಿರಿ, ಬೆಳೆಯಿರಿ. ಮುಂದಿನ ರಾಶಿಗೆ ಹೋಗೋಣವಾ? ಕುಂಭ ರಾಶಿಗೆ ಸಿದ್ಧನಾ? ಮುಂದಿನ ರಾಶಿ ಕುಂಭ ರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ. ಭವಿಷ್ಯ. ನಮಸ್ಕಾರ ಕುಂಭ ರಾಶಿಯವರೇ, ನಿಮ್ಮ ವೈಚಾರಿಕ ಸ್ವಾತಂತ್ರ್ಯ, ವಿಶಾಲ ದೃಷ್ಟಿಕೋನ ಮತ್ತು ಮಾನವೀಯ ಭಾವನೆಗಳು ಇವತ್ತು ನಿಮಗೆ ದಾರಿ ತೋರಿಸಬಲ್ಲದು. ನೀವು ಮುಂದೆ ಯೋಚಿಸುವವರು, ಹೊಸದನ್ನು ಅಲಿಂಗಿಸುವವರು. ಇಂದು ದಿನದ ಸ್ಥಿತಿಗತಿಗಳೆಂತಹಿವೆ ತಿಳಿಯೋಣ. ಮಾನಸಿಕ ಸ್ಥಿತಿ: ಹೊಸ ಆಲೋಚನೆಗಳಿಗೆ ಬಾಗಿಲು ತೆರೆಯುವ ದಿನ. ಇವತ್ತು ನೀವು ಹೊಸ ಯೋಚನೆಗಳನ್ನು ಸ್ವೀಕರಿಸಲು ತಯಾರಾಗಿದ್ದೀರಿ. ವಿನೂತನ ಕಲ್ಪನೆಗಳು, ಸೃಜನಾತ್ಮಕ ಪ್ರೇರಣೆಗಳು ಮತ್ತು ಫ್ಯೂಚರಿಸ್ಟಿಕ್ ದೃಷ್ಟಿಕೋನ ನಿಮ್ಮನ್ನು ಪ್ರಭಾವಿತ ಮಾಡಬಹುದು. ಆದರೆ ಅತಿಯಾದ ಕಲ್ಪನೆಯೊಳಗೆ ತೊಡಗಿದರೆ ಪ್ರಾಯೋಗಿಕ ಕೆಲಸಗಳಲ್ಲಿ ವಿಳಂಬವಾಗಬಹುದು. ಸಮತೋಲನ ಇಟ್ಟಿರಿ.
ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಹೊಸ ಪ್ರೇರಣೆಯು ದೊರಕಬಹುದು. ಆರೋಗ್ಯ, ತಲೆನೋವು, ನಿದ್ರೆಯ ಕೊರತೆ ಅಥವಾ ಒತ್ತಡ ತಪ್ಪಿಸಿ. ತಂತ್ರಜ್ಞಾನ ಅಥವಾ ಅನಿಯಮಿತ ನಿದ್ರೆ ನಿಮ್ಮ ದೈನಂದಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಟುಡೇ ತಲೆಗೆ ಬರುವ ಒತ್ತಡ ಅಥವಾ ನಿರಂತರ ಯೋಚನೆಗಳಿಂದ ತಲೆನೋವು ಅಥವಾ ನಿದ್ರೆ ಕೊರತೆ ಎದುರಾಗಬಹುದು. ಇಂದಿನ ದಿನಚರಿಯಲ್ಲಿ ಯೋಗ, ಮನನ ಅಥವಾ ನಿಶ್ಶಬ್ದ ಸಮಯಕ್ಕೆ ಸ್ಥಳ ಕೊಡಿರಿ. ಹಣಕಾಸು, ಆಕಸ್ಮಿಕ ಖರ್ಚು ಸಾಧ್ಯ, ಆದರೆ ಅಚ್ಚರಿಯ ಆದಾಯವೂ ಇರಬಹುದು. ಇವತ್ತು ಹಣಕಾಸು ವಿಷಯಗಳಲ್ಲಿ ನೀವು ಚತುರವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು. ಕೆಲವು ಅಣತಿ ಖರ್ಚುಗಳು ನಿಮ್ಮ ಯೋಜನೆಗೆ ಬದಲಾವಣೆ ತರಬಹುದು. ಆದರೂಪ ಅಡಿಗೆರೆ ಸೈಡ್ ಪ್ರಾಜೆಕ್ಟ್ ಅಥವಾ ಸ್ನೇಹದ ವರದಿಂದ ಅಲ್ಪ ಆದಾಯವೂ ಲಭಿಸಬಹುದು. ನೂತನ ಹೂಡಿಕೆಗಳಿಗೆ ಅಥವಾ ಹಣದ ಸಾಲದ ವ್ಯವಹಾರಗಳಿಗೆ ಸದ್ಯ ದೂರವಿರುವುದು ಶ್ರೇಷ್ಠ. ಉದ್ಯೋಗ, ವ್ಯವಹಾರ, ನವೀನತೆ ಮತ್ತು ಗುರಿಮುಖತೆಯಿಂದ ಯಶಸ್ಸು. ನೀವು ಕೆಲಸದಲ್ಲಿ ನವೋತ್ಸಾಹ ಹಾಗೂ ಬದಲಾಗುವ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಶಕ್ತಿ ಹೊಂದಿದ್ದೀರಿ. ಟುಡೇ ಹೊಸ ಪ್ರಾಜೆಕ್ಟ್, ತಂಡದ ಚರ್ಚೆ ಅಥವಾ ಟೆಕ್ನಾಲಜಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಬಲವಾಗಬಹುದು. ವ್ಯವಹಾರದಲ್ಲಿ ಹೊಸ ತಂತ್ರ ಜಾರಿ ಮಾಡುವ ಅಥವಾ ವೈವಿಧ್ಯಮಯ ಮಾರ್ಗದರ್ಶನ ನೀಡುವ ಅವಕಾಶಗಳಿರಬಹುದು. ಪ್ರೀತಿ ಮತ್ತು ಕುಟುಂಬ, ಬೌದ್ಧಿಕ ಬಾಂಧವ್ಯಕ್ಕೆ ಒತ್ತು. ನೀವು ಭಾವನೆಗಿಂತ ಹೆಚ್ಚಾಗಿ ಬೌದ್ಧಿಕ ಸಂಪರ್ಕವನ್ನು ಬೆಳೆಸಲು ಇಚ್ಛಿಸುವಿರಿ. ಟುಡೇ ಸಂಗಾತಿಯೊಂದಿಗೆ ಓಪನ್ ಮೈಂಡೆಡ್ ಡಿಸ್ಕಷನ್ಸ್ ನಡೆಯಬಹುದು. ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸಬಹುದು. ಕುಟುಂಬದಲ್ಲಿ ಕೆಲವು ಗೊಂದಲಗಳು ಎದುರಾಗಬಹುದು, ಆದರೆ ನೀವು ತತ್ವದ ರೀತಿಯಲ್ಲಿ ಬಗೆಹರಿಸಲು ಶಕ್ತರಾಗಿದ್ದೀರಿ. ಶುಭ ಸಮಯಗಳು, ಹೊಸ ಕಲ್ಪನೆಗಳಿಗೆ ನೆರವಾಗುವ ಸಮಯ. ಪ್ರಯತ್ನ ಮತ್ತು ಪ್ರಾರಂಭಗಳಿಗಾಗಿ ಮಧ್ಯಾಹ್ನ 12 ಮಧ್ಯರಾತ್ರಿ 1:30 ಮಾನಸಿಕ ಸಮತೋಲನಕ್ಕಾಗಿ ಸಂಜೆ 5:15 ಬೆಳಗ್ಗೆ 6:30. ಶುಭ ಬಣ್ಣ ನೋಟು ಬೂದು ಅಥವಾ ಲೈಟ್ ಬ್ಲೂ. ದಿನದ ಉಪಾಯಗಳು: ಮನಸ್ಸಿಗೆ ಸಮತೋಲನ ನೀಡೋಣ. ಎಷ್ಟು ಸಾಧ್ಯವೋ ಅಷ್ಟು ನೀರಿನ ಸೇವನೆ ಮಾಡಿ. ಇದು ನಿಮ್ಮ ದೈಹಿಕ ಶಕ್ತಿ ಉಳಿಸಲು ಸಹಾಯ ಮಾಡುತ್ತದೆ. ತಲೆಗೆ ತೆಂಗಿನ ಎಣ್ಣೆ ಹಾಕಿ ನಿದ್ರೆ ಮಾಡುವುದು ಟುಡೇ ಒತ್ತಡ ತಗ್ಗಿಸಲು ಸಹಕಾರಿ. ಓಂ ವಸುದೇವಾಯ ನಮಃ ಜಪ ಮಾಡಿ, ಬೌದ್ಧಿಕ ಶಾಂತಿ ನೀಡುತ್ತದೆ. ಸಾರಾಂಶ: ಹೊಸ ಆಲೋಚನೆ, ಮಿತ ವ್ಯವಹಾರ, ಶಾಂತ ಮನಸ್ಸು ಇಂದಿನ ದಿನದ ಕೀಲಿಕೈ. ಇಂದು ನಿಮ್ಮ ಸೃಜನಶೀಲತೆ, ಫ್ಯೂಚರಿಸ್ಟಿಕ್ ದೃಷ್ಟಿಕೋನ ಮತ್ತು ಮಿತ ಚಟುವಟಿಕೆಗಳ ಮೂಲಕ ನೀವು ಯಶಸ್ಸಿನ ಕಡೆಗೆ ಹೆಜ್ಜೆ ಇಡಬಹುದು. ಹೊಸದನ್ನು ಸ್ವೀಕರಿಸಿ, ಆದರೆ ನೆಲದೊಂದಿಗಿನ ಸಂಪರ್ಕವನ್ನು ಒಬೇಡಿ. ಕುಂಭರಾಶಿಯವರೇ, ಇಂದು ನಿಮ್ಮ ಹೊಸ ಆಲೋಚನೆಗಳು ಬೆಳಕಿಗೆ ಬರುವ ಅವಕಾಶವಿದೆ. ಮುನ್ನಡೆದಿರಿ. ಮುಂದಿನ ಹಾಗೂ ಕೊನೆಯ ರಾಶಿಗೆ ಸಿದ್ಧನಾ? ಮೀನ ರಾಶಿಗೆ ಹೋಗೋಣವೇ? ಕೊನೆಯ ರಾಶಿ ಮೀನರಾಶಿ. ಏಪ್ರಿಲ್ 12, 2025 ಶನಿವಾರ ದಿನ. ಭವಿಷ್ಯ. ನಮಸ್ಕಾರ ಮೀನರಾಶಿಯವರೇ, ನಿಮ್ಮ ಸಹಾನುಭೂತಿ, ಕಲ್ಪನಾಶಕ್ತಿ ಹಾಗೂ ನಿಷ್ಠೆ ಇಂದಿನ ದಿನವನ್ನು ವಿಶೇಷವಾಗಿಸುತ್ತವೆ. ನೀವು ಹೃದಯದ ಮಾತು ಕೇಳುವವರು, ಭಾವನೆಯವರೇನು ಮಾಡಿದರೂ ಸಂಪೂರ್ಣತೆಯಿಂದ ಮಾಡುತ್ತೀರಿ. ಇಂದು ನಿಮಗೆ ಯಾವ ರೀತಿ ದಿನ ಸಾಗಬಹುದು ಎಂದು ನೋಡೋಣ. ಮಾನಸಿಕ ಸ್ಥಿತಿ, ಭಾವನೆಗಳು ಎಚ್ಚರದಿಂದ ಮುನ್ನಡೆಸಲಿ. ಇವತ್ತು ನೀವು ಭಾವಪೂರ್ಣವಾಗಿ ಚಿಂತಿಸುವ ನಿರೀಕ್ಷೆಯಿದೆ. ಕೆಲವು ವಿಷಯಗಳು ನಿಮ್ಮ ಮನಸ್ಸನ್ನು ಅಲೆಯಂತೆ ನಡುಗಿಸಬಹುದು. ಆಲೋಚನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಶಾಂತ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆಧ್ಯಾತ್ಮ, ಕಲಾ ಚಟುವಟಿಕೆಗಳು ಟುಡೇ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಆರೋಗ್ಯ, ಆತಂಕ ತಪ್ಪಿಸಿ ವಿಶ್ರಾಂತಿ ಹೆಚ್ಚಬೇಕು. ನಿಮ್ಮ ಒಳಗಿನ ಭಾವನೆಗಳು ಶಾರೀರಿಕವಾಗಿ ಸಹ ಪರಿಣಾಮ ಬೀರುತ್ತವೆ. ಟುಡೇ ನಿದ್ರೆ ಕೊರತೆ, ಸುಸ್ತು ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಆಗಬಹುದಾದ ದಿನ. ಹಸಿವಿಲ್ಲದಿದ್ದರೂ ಸಮಯಕ್ಕೆ ತಿನ್ನಿ ಮತ್ತು ಎಷ್ಟು ಸಾಧ್ಯವೋ ಅಷ್ಟು ನೀರಿನ ಸೇವನೆ ಮಾಡಿ. ಧ್ಯಾನ, ಪ್ರಾಣಾಯಾಮ ಇವು ನಿಮಗೆ ಉಸಿರಾಟದ ಸಮತೋಲನ ನೀಡುತ್ತದೆ. ಹಣಕಾಸು, ಆಲೋಚಿಸಿ ಖರ್ಚು ಮಾಡಿ. ಸಂಭಾವನೆಯ ಆದಾಯ. ಇಂದು ಹಣದ ವಿಚಾರದಲ್ಲಿ ನಿಖರವಾದ ನಿರ್ಧಾರ ಅವಶ್ಯ. ಒತ್ತಡದಿಂದ ಖರ್ಚು ಮಾಡಬೇಡಿ. ಆದರೆ ಕಲಾತ್ಮಕ ಕೆಲಸಗಳ ಅಥವಾ ಸಾಮಾಜಿಕ ಸಂಪರ್ಕಗಳ ಮೂಲಕ ಆಕಸ್ಮಿಕ ಆದಾಯದ ಸಾಧ್ಯತೆ ಇದೆ. ಹಳೆಯ ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ಪರಿಹಾರವು ಟುಡೇ ದೊರಕಬಹುದು. ಉದ್ಯೋಗ, ವ್ಯವಹಾರ. ನಿಷ್ಠೆಯಿಂದ ಮಾಡಿದ ಕೆಲಸ ಯಶಸ್ಸಿಗೆ ತಲುಪುತ್ತದೆ. ನಿಮ್ಮ ಕಳೆಯುವ ಶೈಲಿ ಶ್ರದ್ಧೆ ಮತ್ತು ಸಂವೇದನೆಗೂ ಹೊಂದಿಕೆಯಾಗಿರುವುದು. ಟುಡೇ ನಿಮ್ಮ ನಿಷ್ಠೆ ಹಾಗೂ ಕೆಲಸದ ಮೇಲೆ ಮುಗ್ಧ ವಿಶ್ವಾಸ ಇಡಲಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ಕೆಲಸ ಮಾಡಿದರೆ ಸಕಾರಾತ್ಮಕ ಫಲಿತಾಂಶ ಪಡೆಯುವಿರಿ. ವ್ಯವಹಾರದಲ್ಲಿ ಹೊಸ ಸಂಭಾಷಣೆ, ಭರವಸೆಯ ಗುತ್ತಿಗೆ ಅಥವಾ ಬದ್ಧತೆಯ ಸಾಧ್ಯತೆ ಇದೆ. ಪ್ರೀತಿ ಮತ್ತು ಕುಟುಂಬ. ಸಹಾನುಭೂತಿಯ ಶಕ್ತಿ ಬಾಂಧವ್ಯ ಬಲಪಡಿಸುತ್ತದೆ. ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಶಕ್ತಿ ಟುಡೇ ಸಂಬಂಧಗಳಲ್ಲಿ ಹೊಸ ಬೆಳಕು ತರಬಹುದು. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಅವರ ಮಾತುಗಳಿಗೆ ಕಿವಿಗೊಡುವುದು ಸಂಬಂಧವನ್ನು ಗಟ್ಟಿ ಮಾಡುತ್ತದೆ.
ಕುಟುಂಬದಲ್ಲಿ ನಿಮ್ಮ ಭಾವನೆಗಳಿಗೆ ಅರ್ಥ ಕೊಡುವವರು ಇದ್ದರೆ ನೀವು ಹೆಚ್ಚಿನ ಶಾಂತಿಯನ್ನು ಅನುಭವಿಸುತ್ತೀರಿ. ಶುಭ ಸಮಯಗಳು ಶಾಂತಿಯ ಮತ್ತು ಶಕ್ತಿಯ ಸಮಯ. ಪರಿಕಲ್ಪನೆಗಳು ರೂಪಿಸುವ ವೇಳೆ ಬೆಳಗ್ಗೆ 10 ಬೆಳಗ್ಗೆ 11 ಗಂಟೆ 30 ನಿಮಿಷ ಧ್ಯಾನ ಮತ್ತು ಆರಾಮಕ್ಕೆ. ರಾತ್ರಿ ಬೆಳಗ್ಗೆ 8 ಗಂಟೆಯಿಂದ ಬೆಳಗ್ಗೆ 9 ಗಂಟೆ. ಶುಭ ಬಣ್ಣ ನೀಲಿ ಹಸಿರು ಅಥವಾ ಬೆಳ್ಳಿ ಬಣ್ಣ. ದಿನದ ಉಪಾಯಗಳು ಭಾವನೆಗೂ ಶ್ರದ್ಧೆಗೂ ಪ್ರಾಣವಾಯು ಕೊಡಿ. ದೇವಿ ಉಪಾಸನೆ ಟುಡೇ ಹೆಚ್ಚು ಶ್ರೇಷ್ಠ. ವಿಶೇಷವಾಗಿ ಲಕ್ಷ್ಮಿ ಅಥವಾ ದುರ್ಗಾದೇವಿಗೆ ಆರಾಧನೆ ಮಾಡಿ. ನಿರ್ಗತಿಕರಿಗೆ ನೀರಿನ ಬಾಟಲ್ ಅಥವಾ ಹಣ್ಣು ಹಂಚಿದರೆ ಶುಭ ಫಲ. ಓಂ ನಮೋ ನಾರಾಯಣಾಯ ಜಪ ಮಾಡುವುದು ಮನಸ್ಸಿಗೆ ಸ್ಥೈರ್ಯ ತರಬಹುದು. ಸಾರಾಂಶ ಭಾವನೆ, ಕಲ್ಪನೆ ಮತ್ತು ಕಾಳಜಿಯ ಸಮತೋಲನದಿಂದ ನಿಮ್ಮ ದಿನ ಯಶಸ್ವಿಯಾಗಬಹುದು. ಮೀನರಾಶಿಯವರೇ, ಇಂದು ನೀವು ನಿಮ್ಮ ಹೃದಯದಿಂದ ಆಲೋಚಿಸಿ ನಡೆಯುತ್ತೀರಿ. ಧೈರ್ಯದಿಂದ, ಶ್ರದ್ಧೆಯಿಂದ ಮತ್ತು ಶಾಂತ ಮನಸ್ಸಿನಿಂದ ಮುನ್ನಡೆದರೆ ಯಾವುದೇ ಸವಾಲುಗಳನ್ನು ನಿಭಾಯಿಸಲು ಸಾಧ್ಯ. ಇಂತಾಗಿ ಎಲ್ಲ 12 ರಾಶಿಗಳ ದಿನ ಭವಿಷ್ಯ ಮುಗಿಯುತ್ತದೆ. ನೀವು ಯಾವ ರಾಶಿಯವರೇ ಆಗಿರಲಿ, ಇವತ್ತು ನಿಮ್ಮ ದಿನದ ಪ್ರತಿ ಕ್ಷಣವೂ ಶಾಂತಿ, ಶಕ್ತಿ ಮತ್ತು ಪ್ರಗತಿಯಿಂದ ತುಂಬಿರಲಿ. ಬೇರೆ ಯಾವ ತೊಂದರೆಗಳಿದ್ದರೆ ನಮ್ಮ ವಿಡಿಯೋ ನೋಡಿ ಬೆಂಬಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಬೇಡಿ. ನಿಮ್ಮ ಅನಿಸಿಕೆಗಳು ಹಾಗೂ ಸಲಹೆಗಳನ್ನು ಕಾಮೆಂಟ್ನಲ್ಲಿ